ನ್ಯಾಯ ತೀರ್ಪಿನ ಆತ್ಮನಾದವನೇ, ಜಯಿಸುವ ಪವಿತ್ರಾತ್ಮನೇ, ಪಾಪ ತೊಳೆದು ಶುದ್ಧ ಮಾಡುವ ಪಾವನ ಪವಿತ್ರಾತ್ಮನೇ, ಪಾಪ ತೊಳೆದು ಶುದ್ಧ ಮಾಡುವ ಪಾವನ ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ, ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ. ಎಲ್ಲ ಕೈಗಳ ಮೇಲೆ ಶ್ರೀ ಬಾಬಾ ಬರಕಲು ನೋರೋಲ ಬರ. ಥ್ಯಾಂಕ್ ಯು ಡ್ಯಾಡಿ. ಹೀಗೋ ರಕಲ ಬಲ ಶಬ. ಮತ್ತೊಂದು ಚಾನ್ಸ್ ನಿಮಗೆ ದೇವ್ರ ಕಡೆಗೆ ವಾಪಸ್ ಬರೋದಕ್ಕೆ, ದೇವರಲ್ಲಿ ನನಗೆ ನೀನು ಸಾಕು ಅಂತ ಹೇಳೋದಕ್ಕೆ ಇದೊಂದು ಅವಕಾಶ. ಮನೆಗಳಲ್ಲಿ ನೀವು ಹೊರಗಡೆ ಇದ್ದಾಗ ನಿಮ್ಮ ಆಲೋಚನೆಗಳು ಹೆಂಗಿರುತ್ತೆ, ಒಂದು ವೇಳೆ ಅಲ್ಲಿ ಈ ರೀತಿ ಡೆಡಿಕೇಶನ್ ಮಾಡೋಕ್ಕಾಗಲ್ಲ. ದೇವರ ಆಲಯಕ್ಕೆ ಬರುವಾಗ ದೇವರ ಆಲಯದಲ್ಲಿ ನಿಮಗೆ ಆ ಮೈ ಮರೆತು ಯಾವುದೇ ನೀವೆಲ್ಲಿದ್ದೀರಾ ಅಂತಲೇ ನಿಮಗೆ ಆಲೋಚನೆಯೂ ಮರೆತೋಗುತ್ತೆ. ಪೌಲ ಹೇಳ್ತಾನೆ 2 ಕೊರಿಂಥಿಯದಲ್ಲಿ, ಅವನು 3ನೇ ಆಕಾಶದ ಪರ್ಯಂತರಕ್ಕೆ ಎತ್ತಲ್ಪಟ್ಟ. ಅವನು ದೇಹ ರಹಿತವಾಗಿ ಹೋದನು, ದೇಹ ಸಹಿತವಾಗಿ ಹೋದನು. ನನಗೆ ಕೇಳಿದ್ರೆ ದೇವರಹಿತನಾಗಿ. ಯಾಕಂದರೆ ನಮ್ಮ ಫ್ಯಾಮಿಲಿ ಪ್ರೇಯರ್ಗಳಲ್ಲಿ ನಮಗದು ಅನುಭವಗಳಾಗಿದೆ. 2 ಕೊರಿಂಥಿಯ 12:4 ಯಾವಾಗ ನೀವು ಮಿತಿ ಮೀರಿ ದೇವರ ಭಕ್ತಿನ ಮಾಡ್ತೀರಾ, ಆ ಮುಂದಿನ ಮಹಿಮೆನೇ ಅದು. ಕಲಮ ಲಮ ಶರೋಬಾರ. ಈ ಬಾಯಿ ಮಾತುಗಳು, ಆಲೋಚನೆಯ ಮಾತುಗಳು, ಶಾರೀರಿಕವಾದ ವಿಚಾರಗಳಿಂದ ಜಾಸ್ತಿ ಬೆನಿಫಿಟ್ ಇಲ್ಲ. ಅದು ಶರೀರ, ರಕ್ತ, ಮಾಂಸ, ರಕ್ತ ಇದು ದೇವರ ರಾಜ್ಯಕ್ಕೆ ಬಾಧ್ಯ ಆಗದೆ. ಲಮಾಶ್ ಅದು ಸುಮ್ಮನೆ ಕೂತ್ಕೋ, ಅದು ಹೋಗಿ ಕೂತ್ಕೋ, ಅದು ಹೋಗಿ ಕೂತ್ಕೋ. ನೀನು ಸಂಭ್ರಮ ಅದನ್ನ ಕೂರಿಸೋ, ನೆನೆಸ್ಕೊ, ನಿನ್ನ ಹತ್ರ ಕೂರಿಸ್ಕೊ ಅದ ಸಂಭ್ರಮನ. ಅದನ್ನ ಶಮ ಮರ ಬರ ರಕ್ಕೋಲು ರೂಲ ಬರ ಲಭ ಶಬ ಬರ ಬರ ಲಭ. ರಕ್ತ ಮಾಂಸ ದೇವರ ರಾಜ್ಯಕ್ಕೆ ಬಾಧ್ಯ ಆಗಿದೆ. ಅನೇಕ ಸಾರಿ ಹೇಳಿದ್ದೀನಿ ನಾನು ನಿಮಗೆ, ಈ ಶರೀರಕ್ಕೆ ಯಾವ ಚಿಂತೆ ಇರೋದಿಲ್ಲ. ಅದಕ್ಕೆ ಆ ಶರೀರ ಮಣ್ಣಿಗೆ ಹೋಗುತ್ತೆ, ಇಲ್ಲ ಬೆಂಕಿಗೆ ಹೋಗುತ್ತೆ. ಆದರೆ ಆತ್ಮ ನಮಗೆ ಕೊಟ್ಟಿರೋ ದೊಡ್ಡ ಆಸ್ತಿ ಅಂದರೆ ಆತ್ಮನೇ. ಅದು ಶಮ ಮಮ ರಬ ರಕ್ಕಲೂರು ಲಭ ರಬ ಲೂರ ಬಲ ರಬ. ನ್ಯಾಯ ತೀರ್ಪಿನ ಆತ್ಮನಾದವನೇ, ದಹಿಸುವ ಪವಿತ್ರಾತ್ಮನೇ, ನ್ಯಾಯ ತೀರ್ಪಿನ ಆತ್ಮನಾದವನೇ, ದಹಿಸುವ ಪವಿತ್ರಾತ್ಮನೇ, ಪಾಪ ತೊಳೆದು ಶುದ್ಧ ಮಾಡುವ ಪಾವನ ಪವಿತ್ರಾತ್ಮನೇ, ಪಾಪ ತೊಳೆದು ಶುದ್ಧ ಮಾಡುವ ಪಾವನ ಪವಿತ್ರಾತ್ಮನೇ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪರಿಶುದ್ಧಾತ್ಮ ನಮ್ಮೊಳಗಡೆ ಬರುವಾಗ ಈ ಅರಿವನ್ನು ಹುಟ್ಟಿಸ್ತಾನೆ. ನ್ಯಾಯ ತೀರ್ಪಿನ ಅರಿವು, ನಾವು ಎಲ್ಲದಕ್ಕೆ ಲೆಕ್ಕ ಕೊಡಬೇಕು ಅಂತ ಅರಿವು, ಸತ್ಯದ ಅರಿವು, ನ್ಯಾಯ ತೀರ್ಪಿನ ಅರಿವನ್ನು ಹುಟ್ಟಿಸ್ತಾನೆ ದೇವರ ಆತ್ಮ ಅಂತೇಳಿ ನಮಗೆ ಏಸಪ್ಪ ಆ ಪರಿಶುದ್ಧಾತ್ಮನ ಕಳಿಸುವಾಗಲೇ ಹೇಳ್ಬಿಡ್ತಾರೆ. ಅದೇ ನಮಗಿರೋಂಥದ್ದು, ಯಾವಾಗಲೂ ನಮ್ಮ ಮುಂದೆ ಇರೋಂಥದ್ದು. ಕ್ರಿಸ್ಟಲ್ ಕ್ಲಿಯರಾಗಿ ಬೈಬಲ್ ಹೇಳುತ್ತೆ. ಹಿಬ್ರಿಯರು ಬರೆದ ಪತ್ರಿಕೆ 12ರಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಇದೆ. ಹಬ ಶಮ ಕೊನೆ ಒಂದು 3 ವಾಕ್ಯಗಳು ಹೋದರೆ ನೀವು ಹಮ ಹರ ಬರ ಕಲಬಲ್ಲ ಶಬ. ಭಯಭಕ್ತಿಯಿಂದ ಮಾಡೋಣ, ಯಾಕೆ ನಮ್ಮ ದೇವರು ದಹಿಸುವ ಅಗ್ನಿ ಆಗಿದೆ. ಹಮ ಶರ ಬರ ರಮ. 26ನೇ ವಾಕ್ಯದಲ್ಲಿ ಹೇಳ್ತಾರೆ,
ಆತನ ಧ್ವನಿಯು ಆ ಕಾಲದಲ್ಲಿ ಭೂಮಿಯನ್ನು ಕದಲಿಸಿತು. ಈಗಲಾದರೂ ಆತನು ಇನ್ನೊಂದು ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡುಗಿಸುವೆನೆಂದು ವಾಗ್ದಾನ ಮಾಡಿದ್ದಾನೆ. ಇನ್ನೊಂದೇ ಸಾರಿ ಎಂಬಿ ಮಾತನ್ನು ಯೋಚಿಸಿದರೆ ಕದಲಿಸಿರುವ ವಸ್ತುಗಳು ನಿರ್ಮಿತವಾದವುಗಳಿಂದ ತೆಗೆದು ಹಾಕಲ್ಪಡಬೇಕೆಂಬುದು ಸ್ಪಷ್ಟವಾಗುತ್ತದೆ. ಅಲ್ಲಿ ಬರೆಯ ವ್ಯಕ್ತಿದು ಅವನಿಗಿರೋ ದೇವರ ಆತ್ಮನ ಜ್ಞಾನ ನಿಮಗೆ ಗೊತ್ತಾಗ್ತದೆ. ಥ್ಯಾಂಕ್ ಯು ಮಾಸ್ಟರ್. ಎಷ್ಟು ಜನರಿಗೆ ನಿಮಗೆ ದೇವ್ರ ಮುಂದೆ ನಿಲ್ಲೋದಕ್ಕೆ ಧೈರ್ಯವಾಗಿ ನಾನು ದೇವ್ರ ಮುಂದೆ ನಾನು ನಿಂತಾಗ ಬಲ ನಂಬಿಕಸ್ಥನಾದ ಆಳು ದಣಿಯ ಸೌಭಾಗ್ಯದಲ್ಲಿ ಸೇರು ಅಂತ ಎಲ್ಲ ಕೈಗಳ ಮೇಲೆ ಕಣ್ಣುಗಳು ಮುಚ್ಚಿ ಒಮ್ಮೆ ಪಿಕ್ಚರ್ ಮಾಡ್ಕೊಳ್ಳಿದ್ದನ್ನು. ನೀವು ದೇವ್ರ ಮುಂದೆ ನಿಂತಾಗ ನಿಮಗೆ ಆ ಧೈರ್ಯ ಉಂಟ. ನಿಮಗದು ಒಂದು ಪಾಸ್ ಇದ್ದರೆ ನಿಮಗೆ ಹೆಂಗೆ ಧೈರ್ಯ ಇರುತ್ತೆ. ಪಾಸ್ ಇದ್ದರೆ ಎಕ್ಸಿಬಿಷನ್ ಒಳಗಡೆ ಹೋಗೋಕ್ಕೆ, ಸ್ಟೇಡಿಯಂ ಒಳಗಡೆ ಹೋಗೋದಕ್ಕೆ, DC ಆಫೀಸ್ ಒಳಗಡೆ ಹೋಗೋದಕ್ಕೆ, ಸಾಫ್ಟ್ವೇರ್ ಕಂಪ್ನಿ ಒಳಗೆ ಹೋಗೋದಕ್ಕೆ ನಿಮಗೆ ID ಕಾರ್ಡ್ ಇರುತ್ತೆ. ವಿಧಾನಸೌಧ ಒಳಗಡೆ ಹೋಗೋದಕ್ಕೆ ಅದೇ ರೀತಿ ಆ ಯೇಸು ಎಂಬ ನಾಮ, ಆ ರಕ್ತ, ನಾವು ಶುದ್ಧೀಕರಿಸಲ್ಪಟ್ಟಿದ್ದೀವಿ. ಈಗ ನೇರವಾದ ಪ್ರವೇಶ ಅದು. ಥ್ಯಾಂಕ್ ಯು ಮಾಸ್ಟರ್. ಇದೇ ನಮ್ಮ ಕನ್ವಿಕ್ಷನ್ ಅದು. ಥ್ಯಾಂಕ್ ಯು ಡ್ಯಾಡಿ. ದೇವಾರಕ್ಕಲೋ ಬಹುಶಃ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ಕಡು ಬಿಸಿಲಲ್ಲಿ ತಣ್ಣನೆ ನೆರಳೆ, ಬಿರುಗಾಳಿಗೆ ಆಶ್ರಯವೇ. ಎಲ್ಲ ಕೈಗಳ ಮೇಲೆ ಕಡು ಬಿಸಿಲಲ್ಲಿ ತಣ್ಣನೆ ನೆರಳೆ, ಬಿರುಗಾಳಿಗೆ ಆಶ್ರಯವೇ. ಘೋರ ಮಳೆಯಲು ಕಾಯುವವನೇ ನನ್ನಯ ಗೂಡಾರವೇ. ಘೋರ ಮಳೆಯಲು ಕಾಯುವವನೇ ನನ್ನಯ ಗೂಡಾರವೇ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸೆಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸೆಯ. ಥ್ಯಾಂಕ್ ಯು ಮಾಸ್ಟರ್. ಒಂದು ಸಾರಿ ನಿಮ್ಮ ಮೈಯೆಲ್ಲ ನೀವೇನೇ ಶರೀರನ ಮುಟ್ಟಿ ಯಾವ ಭಾರ ಇಲ್ಲ ಅಂತ ಹೇಳೋದಾಗಲಿ, ಯಾವ ವ್ಯಾಧಿಗಳು ಇಲ್ಲ ಶರೀರದಲ್ಲಿ. ಐಗುಪ್ತರ ಮೇಲೆ ಬಂದ ಯಾವ ವ್ಯಾಧಿ ನನ್ನ ಮೇಲೆ ಬರೋದಿಲ್ಲ. ನಾನು ಪೂರ್ಣ ಆಯುಷ್ಯ ಬಾಳ್ತೀನಿ. ನಾನು ಸಂಪೂರ್ಣ ಆರೋಗ್ಯ ಇರುತ್ತೆ ನನಗೆ. ದೈವಿಕ ಆರೋಗ್ಯ ಇದೆ ನನಗೆ. ನನ್ನ ಬಲ ದಿನ ದಿನ ನವೀಕರಣಗೊಳ್ಳುತ್ತೆ. ಯಾವುದೇ ಪರಿಸ್ಥಿತಿಗಳನ್ನು ಮೀರಿ ನಿಲ್ತೀನಿ ನಾನು. ಹತಾಶೆಗೆ ನನ್ನ ಜೀವನದಲ್ಲಿ ಅವಕಾಶ ಇಲ್ಲ. ಆಮೇನ್. ಕೂತ್ಕೊಳ್ಳೋದಾಗಲಿ ಒಂದು 5 ನಿಮಿಷ ಎಲ್ಲರೂ. ಇಬ್ರಿಯ ಬರೆದ ಪತ್ರಿಕೆ ನಾವು ಹಾಕ್ಕೊಂಡಿರೋದು ಯೂದನ ಪತ್ರಿಕೆ, ಯೂದನ ಗ್ರಂಥ ಅಥವಾ ಯೂದನ ಪತ್ರಿಕೆ. ಪ್ರಕಟಣೆಗಿಂತ ಮೊದಲು ಬರುತ್ತೆ. 5ನೇ ವಾಕ್ಯ ತೊಗೊಂಡಿದ್ದೀವಿ ನಾವು. ನಾಳೆ ಮತ್ತು ನಾಡಿದ್ದು ಸಾಧ್ಯ ಆದರೆ ನಾವು ಅದ್ರ ಮೇಲೆ ಧ್ಯಾನ ಮಾಡ್ತೀವಿ ನಾವು. ಕೀಪಿಂಗ್ ದ ಫೇತ್ 3-4 ನಿನ್ನೆಯಿಂದ ಅದು ಪ್ರಾರಂಭ ಆಗಿದೆ, ಅಥವಾ ಇವತ್ತಿಂದ. ನಿನ್ನೆ ಈ ದಿನ ಯಾವುದು, ಈ ವಾರ ಅಥವಾ ಯಾವುದು ನಾವು ತೆಗೆದುಕೊಳ್ಬೇಕು ಅಂತ ಸಬ್ಜೆಕ್ಟ್ ನೋಡಿದಾಗ, ನಿಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯೋದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ, ಯೂದನ ಪತ್ರಿಕೆ 3ನೇ ವಾಕ್ಯ ಕೊನೆಯಲ್ಲಿ, ಬೈಬಲ್ ಕೊನೆಯಲ್ಲಿ 318 ಪೇಜ್ ನಂಬರು. ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂಥ ಈ ಲೈನ್ ತುಂಬ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಈ ಲೈನ್ ನೀವು ತುಂಬ ಕೇರ್ಫುಲ್ಲಾಗಿ ಕೇಳಿಸ್ಕೋಬೇಕು. ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು, ಲೈನ್ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನೀವು ಸ್ತೋತ್ರ ಹೇಳ್ತಾ ಇದ್ದೀರಿ, ನೀವು ಬಾಯಿ ತೆರೀಲಿಲ್ವಲ್ಲ, ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಒಳಗಡೆ ಹೋಗಿಲ್ಲ ಅದು ಅಂತ.
3ನೇ ವಾಕ್ಯ ಗಮನಿಸಿರಿ, ಅಲ್ಲಿ ಒಂದೇ ಅಧ್ಯಾಯ ಇರೋದು ಒಂದೇ ಅಧ್ಯಾಯ ಇರೋದು. ನಾವು ಅಧ್ಯಾಯ ಎಲ್ಲ ಧ್ಯಾನ ಮಾಡಬೇಕಾಗಿದೆ, ನೈಟ್ ಪ್ರೇಯರ್ಗೆ ಇಟ್ಕೊಳ್ಬೋದು. ಆದರೂ ಇಲ್ಲೊಂದು ವಿಶೇಷ ಇದೆ ಈ ಯೂದನ ಪತ್ರಿಕೆ. ಇವನು ಸಹ ಸ್ವತಃ ಯೇಸುವಿನ ತಮ್ಮ. ಕೆಲವರೆಲ್ಲ ಕೆಲವರು ಬೈಬಲ್ದನ್ನ ಪೇತ್ರ ಬರೆದ್ಬಿಟ್ಟ, ಮತ್ತಾಯ ಬರೆದು ನಾವೆಂಗೆ ನಂಬನ ಅಂತೇಳಿ. ಯೇಸು ಬಂದ ಮೇಲೆ ಅವನು 7ನೇ ಶತಮಾನದಲ್ಲಿ ಬಂದು ಅವನು ಡೋಂಗಿ ಅವನು ಬರೆದಿದ್ದಾನೆ, ಅದನ್ನೇ ಅವನು ನಂಬ್ತಾನೆ. ಆ ಕಾಲದಲ್ಲಿ ಇದ್ದವ್ರು ಯಾರಿದ್ರು ಅವ್ರ ಬಗ್ಗೆ ನಾವು ಅವ್ರದನ್ನು ಮಾತ್ರ ತಗೋತೀವಿ ನಾವು, ಅದು ಇಲ್ಲಿರೋದು. ಓಕೆ, ಅದ್ರ ಜೊತೆಗೆ ನೀವು ಯಾರು ಮತ್ತಾಯ, ಲೂಕ, ಯೋಹಾನ, ಮಾರ್ಕ ಏಸಪ್ಪನ ಜೊತೆಲಿ ಇದ್ದವನಲ್ಲ ಅವನು ಅಲ್ವಾ, ಅವನು ಆಮೇಲೆ ಶಿಷ್ಯ ಅವನು. ಇಲ್ಲಿ ತಗೊಳ್ಳಿ ನೀವು, ಯಾಕೋಬ, ಯೂದ, ಇವರಿಬ್ಬರು ಸಹ ಯೇಸುವಿನ ಸ್ವಂತ ತಮ್ಮಂದಿರು. ಆಗುತ್ತಾ? ಯಾಕೆ ಯೂದನ್ನ ಡೌಟ್ ಮಾಡ್ತಾರೆ ಕೆಲವರು, ನಾನೇನು ಡೌಟ್ ಮಾಡಲ್ಲ. ಯಾಕೆಂತಂದರೆ ಸ್ವಲ್ಪ ಡೌಟ್ ಇದ್ರದ್ರ ಬಗ್ಗೆ ಪ್ರೀಚ ಮಾಡಲ್ಲ ನಾನು. ಆ ಥರ ಡೌಟ್ ಯಾವುದಕ್ಕೂ ದೇವರು ಗಲಿಬಿಲಿಗೆ ಕಾರಣ ಇಲ್ಲ. ಕೇಳ್ತೀನಿ ನೋಡಿ, ನೀವೇ ಬೈಬಲ್ ಓದುವಾಗ ಅಲ್ಲಿ ಸಮಂಜಸವಾದ ಉತ್ತರ ಬರುತ್ತೆ ಅಂದರೆ ನಿಮಗೆ ಸಮಾಧಾನ ಆಗುತ್ತದರಲ್ಲಿ, ಇಲ್ಲಾಂದರೆ ಆಗೋದಿಲ್ಲ. ಅದು ನಿಮ್ಮೊಳಗಿರೋ ಸಮಾಧಾನನೇ ಮೇಯ್ನು, ಅದೇನೇ ನಿಮಗೆ ಒಂದು ಗ್ರೀನ್ ಸಿಗ್ನಲ್. ಅದು ಯಾವುದೇ ಮ್ಯಾಟ್ರ್ಗಳಲ್ಲಿ ನಿಮಗೆ ದೇವ್ರು ಕೂಡ ಸಮಾಧಾನನೇ ವೆರಿ ವೆರಿ ಇಂಪಾರ್ಟೆಂಟ್. ಅದು ಸಮಾಧಾನ ಇಲ್ಲ ಅಂದರೆ ಸಾಮಾನ್ಯ ಕೆಲವು ಸರಿ ನೈಟ್ ಮಲಗುವಾಗ ಸ್ವಲ್ಪ ರಿಪೇರಿ ಮಾಡ್ಕೋಬೋದು ನೀವು. ಬೈಬಲ್ನ ಲಾಂಗ್ ಏನೋ ಮಾಡಿ ಹಾಸಿಗೆಗೆ ಹೋಗಿ ಮಲಗಿಬಿಡೋಣ ಅನ್ನಿಸ್ತಾ ಇರುತ್ತೆ. ಏನಾದರೂ ಮಾಡಿ 4-5 ಅಧ್ಯಾಯ ಓದ್ಕೊಂಡು ಪ್ರಾರ್ಥನೆ ಸರಿಯಾದ ಕನ್ವಿಕ್ಷನ್ ಪ್ರೇಯರ್ ಮಾಡಿಕೊಂಡು ಮಲಗೋದಾಗಲಿ, ಏನೇ ವಿಚಾರಗಳಿದ್ರು ಪಶ್ಚಾತ್ತಾಪ ಒಪ್ಪಿಸ್ಕೊಟ್ಟು ಬೆಳಗ್ಗೆ ಎದ್ದಾಗ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಒಂದು ಸ್ಟ್ರಾಂಗ್ ನಿರ್ಧಾರಕ್ಕೆ ಬರ್ಬೋದು ನೀವು. ಈಗ ಕಂಟಿನ್ಯೂಸ್ ಆಗಿ ನೀವು ಪ್ರೇಯರ್ ಮಾಡ್ತಾ ಇರೋದಿಲ್ಲ, ಫ್ಯಾಮಿಲಿ ಪ್ರೇಯರ್ ಇರೋದಿಲ್ಲ, ಮುಂಜಾನೆ ಬೇಗ ಎದ್ದೇಳಲ್ಲ, ಕನ್ವಿಕ್ಷನ್ ಇಲ್ಲ, ಪಶ್ಚಾತ್ತಾಪ ಇಲ್ಲ, ಆಯಿತಾ? ಒಳ್ಳೆ ಉದಾಹರಣೆ ಇಲ್ಲ, ರಘು ನೋಡಿ ನೆನಪು ಬರ್ತಾಯಿದೆ ನನಗೆ. ಆ ಕಳ್ಳರುಗಳು ನೋಡ್ರಿ, ನೀವು ಅದು ಹಿಡ್ಕೊ ಬರ್ತಾರಲ್ಲ, ರಘು ನೋಡಿ ನೆನಪ, ಆ ಸ್ಲೇಟ್ ಹಿಡ್ಕೊಂಡು ನಿಂತಿರ್ತಾರೆ ನೋಡ್ರಿ, ಅಲ್ವಾ? ಅದರಲ್ಲಿ ನಿಮಗೆಲ್ಲ ಅನೇಕರು ಗೊತ್ತಿರುತ್ತೆ. ಸ್ಲೇಟ್ ಹಿಡ್ಕೊಂಡು ನಿಂತವ್ರೆ, ಅವ್ರಿಗೆ ಅವಾಗವಾಗ ಅದೇನು ಸಣ್ಣ ಕೇಸ್ಗಳವೆಲ್ಲ ಪಿಟಿ ಕೇಸ್ಗಳು. ಎಷ್ಟೋ ಯಾರ್ದಾರು ಪಿಕ್ ಪ್ಯಾಕೆಟ್ ಮಾಡಿದ್ರೆ 200-300 ರೂಪಾಯಿ ಸಿಗುತ್ತೆ. ಈ ಕಾಲದಲ್ಲಿ ಅದು ಸಿಗೋಲ್ಲ, ಯಾಕೆಂದರೆ ಎಲ್ಲ ಫೋನ್ಪೇ ಆಗೋಗಿದ್ದಾವೆ, ಏನು ಪ್ರಯೋಜನ ಇಲ್ಲ ಇವಾಗ. ಸೊ ಹೆಂಗೆ ಸಿಗಾಕೊಂಡು ಕಂಬಿ ಎಣಿಸ್ಬೇಕು ಅವನು. ಒಂದಿನ ನಿರ್ಧಾರ ಮಾಡ್ತಾನೆ, ಕಂಬಿ ಒಳಗೆ ನಿರ್ಧಾರ ಮಾಡ್ತಾನೆ ಅವನು, ಇಲ್ಲಪ್ಪ ಈ ಜೀವನ ಬೇಡ. ಇನ್ನು ಪೌಲ ಏನು ಬರೀತಾನೆ, ಒಬ್ಬ ಅವನು ಕಳ್ಳ ಈಗ ಕಷ್ಟಪಟ್ಟು ಹೋಗಿ ದುಡಿಲಿ ಜೀವನ ಮಾಡಲಿ ಅಂತ. ಅದೇ ನೋಡಿ, ಯಾರೂ ಸಾಚರಣೆಯಿಲ್ಲ. ನಾನು ಲೈಬ್ರರಿಯಿಂದ ಏನು ಸಿಕ್ಕಿದ್ರು ಎತ್ಕೊಂಡ್ಬಂದ್ಬಿಡ್ತಾ ಇದ್ದೇನೆ. ಸೆಂಟ್ ಜೋಸೆಫ್ ಸ್ಕೂಲಲ್ಲಿ ಅದುವೇ ಸಿಗ್ದಾಕ್ಬಿಡ್ತಾರೆ. ಆಮೇಲೆ ನೋಡಿ ಒಂದಿನ ಪೆನಾಲ್ಟಿ ಹಾಕೇ ಬಿಟ್ಟ. ಯಾವುದು ಸ್ಪೋರ್ಟ್ಸ್ ಸ್ಟಾರ್ ಕರ್ಕೊಂಬಂದ್ಬಿಡೋದು. ನಾನು ಸ್ಪೋರ್ಟ್ಸ್ ಸ್ಟಾರ್ ಗೊತ್ತಾ ನಿಮಗೆ? ಅದು ಇಷ್ಟ ನನಗೆ. ಕ್ರಿಕೆಟ್ ಬರ್ತಿದ್ರ ಒಳಗಡೆ ಎಲ್ಲ ಬರುತ್ತೆ. ಆ ಲೈಬ್ರರಿನ ಯಾರು ನಮ್ಮ ಹತ್ರ ರೈಟ್ರು, ನಮ್ಮ ಹತ್ರ ಆ ಲೈಬ್ರರಿ ಇದೆಯಲ್ಲ ಸೆಂಟ್ ಜೋಸೆಫ್ಸಲ್ಲಿ, ಜೋಸೆಫ್ ಅವನ ಹೆಸರು, ಅವ್ರ ತಮ್ಮ ನಮ್ಮ ಜೊತೆನೇ ಓದ್ತಾ ಇದ್ದ. ಆಮೇಲೆ ನಾನು ನಮ್ಮ ಅಣ್ಣಂಗೆ ಬಂದು ಹೇಳಿದೆ, ಅವನು ದಿನೇಶ್ ತಮ್ಮ ಅಲ್ಲ ಮೊದಲು ಹೇಳೋದಲ್ವೇ ನೀನು ಅಂತ ಅವನು. ಆಯಿತಾ, ಈಗ ಹೇಳಾಯ್ತಲ್ಲ, ಈಗ ಕಾಸು ವಾಪಸ್ ಕೊಡಿ ಈಗ ನೀನು. ಹಲ್ಲೆಲೂಯಾ. ಸೊ ಈಗ ನಾನು ಕಳ್ಳ ಈಗ ಅಲ್ಲಿ ಏನು ಹೇಳಿ, ಏನಪ್ಪ ಪಾಸ್ಟ್ರೇ ಕಳ್ತನ ಮಾಡೋರು, ಇನ್ನು ನಮ್ದೇನಪ್ಪ ಅನ್ನಂಗೆ ಆಗುತ್ತಲ್ವ? ಅದು ನಿಜ, ಎಲ್ಲರೂ ಅದೇ ಥರ. ಸುಧಾ ಬಾಯಿ ತಿರುದ ಸ್ವಲ್ಪ ಏನಾದ್ರು ಹೇಳು. ಹಲ್ಲೆಲೂಯಾ. ಅರ್ಥ ಆಗುತ್ತೆ? ನೀವು ಯಾರೂ ಸಾಚರಿಲ್ಲ, ಆಗುತ್ತಾ? ಈವನ್ ಪರ್ಸನಲ್ ಲೈಬ್ರರಿಲಿ ಕ್ಯಾಸೆಟ್ ಅಂದರೆ ಕೊಡ್ತಾನೆ ಇರಲ್ಲ ಅವಾಗ. ನಾವು ಅವನಾಗೆ ಕೇಳಬೇಕು. ಅವನ ಹೆಸರು ಗೋಪಾಲ್ ಅಂತ, ಗೋಪಾಲ್ದವನು. ಅವರು ನಿಮ್ಮ ಮನೆ ಎದುರುಗಡೆನೇ ಇತ್ತಲ್ಲ, ದೇವು ಮನೆ ಗೇಟಲ್ಲಿ ಇತ್ತಲ್ಲ ಸಂಜೀವಿನಿ, ಅದು ಎದುರುಗಡೆ ಲೈಬ್ರರಿ ಇತ್ತು ನೋಡ್ರಿ, ಒಂದು ಗೋಪಾಲ ಅಂತ. ಗೊತ್ತಾ? ನೆನಪಿದೆಯಾ? ನೋಡಿ, ನೆನಪಿದೆ, ಅವೆಲ್ಲ ನೆನಪಿದೆ. ಅವನು ತುಂಬ ಹತ್ರ ನಮಗೆ. ಅವನು ಕಾಡಿ ಬೇಡಿ ಇಸ್ಕೋಬೇಕು ನಮ್ಮ ಹತ್ರ ಅವನು. ಸೊ ಯಾರೂ ಸಾಚನೆ ಇರೋದಿಲ್ಲ. ಆದರೆ ಯಾವಾಗ ನಿರ್ಧಾರ ಮಾಡೋದು, ನಾವೀಗ ಒಂದು ನಿರ್ಧಾರ ಮಾಡೋದು, ಇಲ್ಲಪ್ಪ ನಮಗಿದು ಈ ಜೀವನ ಬೇಡ ಇನ್ನು ಅಂದರೆ, ಅಥವಾ ಬುದ್ಧಿ ಬಂದು ತಿಳ್ಕೊಳ್ಳೋಣ. ಚಿಕ್ಕ ಮಕ್ಕಳಲ್ಲಿ ಎದೇನು ಇರೋದಿಲ್ಲ ಅಲ್ವಾ? ಯಾವ್ದಾದ್ರು ಪೆನ್ ಸಿಕ್ಕರುವೆ, ಯಾವ್ದಾದ್ರು ಮೊಬೈಲ್ ಸಿಕ್ಕರು ಹಿಡ್ಕೊಂಬಂದ್ಬಿಡ್ತಾರೆ. ಅವ್ರಿಗೆ ಅನಿಸೋದಿಲ್ಲ ಅದು ಬೇರೆ ಅದು. ಆದರೆ ಒಂದು ದಿನ ನೀನು ನಿರ್ಧಾರ ಮಾಡ್ತೀರ. ಅದೇ ಥರ ನಿರ್ಧಾರ ನೀವು ಬೈಬಲ್ ರೀಡಿಂಗು, ಪ್ರೇಯರು, ಮಿಸ್ಟೇಕ್ಗಳು ಮಾಡ್ತಿರ್ತಾರೆ ನೋಡ್ರಿ. ಆಮೇಲೆ ನೋಡಿ, ನೀವು ನೈಟ್ ಮಲಗಿದ್ರೆ ಬೆಳಗ್ಗೆ ಎದ್ದು ನೋಡ್ರಿ, ಬಾಯಲ್ಲಿ ಆಟೋಮೆಟಿಕ್ಕಾಗಿ ಸ್ತೋತ್ರ ಬಂದ್ಬಿಡುತ್ತೆ. ಅದಿಲ್ಲ ಅಂದರೆ ನೀವು ರಾತ್ರಿನೇ ರಿಪೇರಿ ಮಾಡಿ ಮಲ್ಕೋಬೇಕು ನೀವು. ಇಲ್ಲ ಬೆಳಗ್ಗೆ ಇಷ್ಟೊತ್ತಿಗೆ ಈಗ ನಿಮಗಿರಲಿ, ನಾನೇನೆ
ಈಗ ನಾನು ಒಂದೊಂದು ಸಲ ಯಾಕೆ ಕಾರು ಒಂದು ಮುಕ್ಕಾಲಿಗೆ ಎದ್ದೇಳಬೇಕು ಅಂತ ಆಲೋಚನೆ ಮಾಡೋದು ನನಗೆ ಆಗಿದೆ. ನಿಮಗಿರಲಿ, ಕಣ್ಣೆಲ್ಲ ಮತ್ತೆ ಮಧ್ಯದಲ್ಲಿ ನಿದ್ರೆ ಬಂದುಬಿಡುತ್ತೆ, ಮಲಗ್ತೀನಿ ನಾನು. ನನಗೆ ಯಾರು ಕೇಳ್ತಾರೆ? ಯಾರು ಕೇಳ್ಬಿಟ್ಟು ನಿದ್ರೆ ಮಾಡ್ಕೋಬೇಕಾ? ಒಂದು 10 ನಿಮಿಷ ಅಂತ ಮಲ್ಗೋಗೋಗಿ ಜಾಸ್ತಿ ಹೊತ್ತು ಆಗ್ಬಿಟ್ಟಿರೋದು ಒಂದೊಂದು ಸಲ. ಇಲ್ಲ ಕುಂತಲ್ಲೇ ಇದ್ರೆ ಕುಂತಲ್ಲೇ ಅಲ್ಲಾಡ್ತಿರುತ್ತಲೆ. 2 ಗಂಟೆಗೆ ಇದ್ರೆ ಇನ್ನೇನಾಗುತ್ತೆ? ಹಾಂ, ಹಲ್ಲೆಲೂಯ. ಆಮೇಲೆ ಇಲ್ಲ, ನಾನು ಮೊನ್ನೆ ಅಥವಾ ಸುಮಾರು ದಿವಸದಿಂದ ಸ್ಟ್ರಾಂಗ್ ನಿರ್ಧಾರ ಮಾಡಿದೆ, ಇಲ್ಲ ಇಲ್ಲ ಇಲ್ಲ, ಆ 2 ಗಂಟೆಯಿಂದ 4:15 ಮೊಣಕಾಲು ಹಾಕಲೇಬೇಕು. ಕೇಳಿ ಹೋಯ್ತದು. ಆ ಸ್ಟ್ರಾಂಗ್ ನಿರ್ಧಾರ ನೀನು ಮಾಡಬೇಕದು. ಹೀಲಿಂಗ್ ವಿಚಾರ ಕೇಳಿಸ್ಕೊಳ್ಳಿ. ನನಗೆ ಹೀಲಿಂಗು ಎಷ್ಟು ಸುಲಭ ನಂಬ್ತೀನಿ. ನನ್ನಷ್ಟು ಶರೀರದಲ್ಲಿ ಕಾಯಿಲೆ ಬಂದೋಗಿರೋದು ಯಾರಿಗೂ ಇಲ್ಲ ಅಂತ ಅದು ಹೇಳ್ಬೋದು ಬೇಕಾದ್ರೆ. ಆ ಥರ ಕಾಯಿಲೆಗಳು ಬಂದೋಗಿದೆ ನನ್ನ ಶರೀರದಲ್ಲಿ, ನಿಮಗೆ ಗೊತ್ತು. ಅದು ಅವುಗಳನ್ನೆಲ್ಲ ಸೀರಿಯಸ್ಸಾಗಿ ಹೆಂಗೆ ತಗೋತೀನಿ ಅಂತಂದರೆ, ಒಂದು ಗಾಯ ಹೆಂಗೆ ಗುಣ ಆಗುತ್ತೆ ಹಂಗೆ ಕ್ಯಾನ್ಸರು ಗುಣ ಆಗುತ್ತೆ. ಕೇಳಿಸ್ಕೊಳ್ಳಿ ಯಾರಾದರೂ ನಿಮಗೆ ಶರೀರದಲ್ಲಿ ಎಂತೆಂಥದ ಬಿ ಪಿ ಇಲ್ಲ ನೋಡಿ, ಈ ಶುಗರ್ ಅಂತ ಸ್ವಂತ ಆಸ್ತಿ ಥರ ಹೇಳೋದು, ಶುಗರ್ ಬಂದ್ಬಿಡ್ತು. ಹೇಗೆ ಕೇಳಿಲಿ, ನೀನೀಗ ಒಂದು ಲೈಫ್ ಸ್ಟೈಲ್, ಈಗ ಬೇರೆ ಕಾರಣಗಳಿದೆ ಶುಗರು ಬಿ ಪಿಗೆ. ಶುಗರ್ಗೆ ಏನು ಕಾರಣ? ನಿನ್ನ ಮೊಮ್ಮಗಳು ಮಗನೋ ಅವನ ಬಗ್ಗೆನೇ ಚಿಂತೆ ಯಾವಾಗಲೂ ಕುಂತು ನಿಂತು, ಅದು ಶುಗರ್ದು. ಆ ಉಸಿರು ಕಳ್ತಿಲ್ಲ ಅಂತ, ಅದು ಬಿ ಪಿ. ಅದು ಅಷ್ಟೇ ಅವು. ಓಕೆನಾ? ಇನ್ಯಾವುದಾದ್ರು ಬಂದಿದ್ರೆ, ಏನಾದ್ರು ಕಾಯಿಲೆ ನಿಮ್ಮ ಫುಡ್ಡಿಂದ ಬಂದಿರ್ಬೋದು. ಕೇರ್ಫುಲ್ಲಾಗಿ ಹೇಳ್ತೀನಿ ಹೇಳಿ ಆಗುತ್ತೆ. ಇದು ಸಿಂಪಲ್ ಇರುತ್ತೆ. ಬಟ್ ಅವೆರಡರಿಂದನೂ ಸೈತಾನೇ ಇರ್ತಾನೆ, ಅವೆರಡರಿಂದ ನನಗನ್ಸುತ್ತೆ. ಈ 2ರಿಂದ ಈಸಿಯಾಗಿ ಆಮೇಲೆ ಬಿಗಡಾಯಿಸ್ತೀನಿ, ಅದರಲ್ಲೇನು ಡೌಟ್ ಇಲ್ಲ. ಕೇಳಿ, ಕೆಲವು ಸರಿ ಅನುಮಾನ ಬರುತ್ತೆ, ಓ ಇಲ್ಲ ಇದು ಆಸ್ಪತ್ರೆ ಕಾಯಿಲೆ, ಇದು ಮಾತ್ರೆ ಇದು ಕಾಯಿಲೆ ಇದು ಅಂತ. ಸೈತಾನೆಲ್ಲ ನೀವು ಅನ್ಕೊಳ್ತೀರಾ, ಬಟ್ ಆಲ್ಮೋಸ್ಟ್ ಅಲ್ಲಿ ಇರ್ತಾನೆ ಅವನು ಹಿಂದ್ಗಡೆ ಕಲ್ಪಿಟ್ಟು ಅವನು. ಓಕೆ, ಇನ್ನು ನೆಕ್ಸ್ಟ್ ನಿಮ್ಮದು ಫುಡ್ಡಲ್ಲಿ, ಈಗ ನೀನೀಗ ಸ್ವೀಟ್ ತಿಂದು ನೀರು ಕುಡಿಯೋದು, ನೀರು ತಿಂದು ಸ್ವೀಟ್ ಕುಡಿಯೋದು, ನೀರು ಕುಡಿದು ಸ್ವೀಟ್ ಕುಡಿಯೋದ್ರೆ ಶುಗರ್ ಲೆವೆಲ್ ರೈಸ್ ಆಗೇ ಆಗುತ್ತೆ. ಗೊತ್ತಾ ನಿಮಗದು? ಸ್ವೀಟ್ ತಿಂದ ತಕ್ಷಣ ಹೋಗಿ ನೀರು ಕುಡಿತೀಯ ನೀನು, ಶುಗರ್ ಲೆವೆಲ್ ರೈಸ್ ಆಗಲ್ವಾ? ಚೆನ್ನಾಗಿದ್ದವನಿಗೂ ರೈಸ್ ಆಗುತ್ತೆ ಕಣಯ್ಯ. ಗೊತ್ತಾ ನಿನಗದು? ಇಲ್ಲ, ನೀನಿಲ್ಲ ದಿನ ಮಾಡ್ತೀನಿ ಅಂತೀನಿ ಬೇರೆ, ನೀನು ಇನ್ನೆಷ್ಟು ರೈಸ್ ಆಗಿರುತ್ತೆ ನಿಂದು ಚೆಕ್ ಮಾಡಿದ್ರೆ ಹೋಗಿ ಆಗುತ್ತೆ. ಆ ಥರ ಈಗ ನೀವು ಯಾರು ಜೋರಾಗಿ ಮಾತಾಡ್ತಿರ್ತೀರ ಫೋನಲ್ಲಿ, ತೊಗೊಂಡು ಬಿ ಪಿ ಚೆಕ್ ಮಾಡಿದ್ರೆ 500 ಇರುತ್ತೆ ನಿಂದು. ಅದೆಲ್ಲ ಈ ಚೆಕ್ ಮಾಡೋ ವ್ಯವಹಾರಗಳೇ ಅಲ್ಲ ಅವೆಲ್ಲ. ನೋಡೋದು ಸ್ವಲ್ಪ ಎಲ್ಲೋ ಮನಸ್ಸಿದೆ, ಶೋಭ ತಿಳಿಸಿಲ್ವ ಅಥವಾ ಎಲ್ಲೋ ಮನಸ್ಸದು, ಹೋಗಿ ಮುಖ ತೊಳ್ಕೊಂಡು ಹಿಂದ್ಗಡೆ ನಿಂತ್ಕೊಳ್ರಿ ಯಾರು ನೀವು ಮಾತಾಡೋದು. ಹಲ್ಲೆಲೂಯ. ಸೊ ಅದು ನಮ್ಮ ಸಬ್ಜೆಕ್ಟ್ ಇಲ್ಲ ಅದು, ಆದರೆ ಅಲ್ಲಿಗೆ ನಾವು ಅಲ್ಲಿಗೆ ಓದ್ವು. ಆದರೆ ಈಗ ನಾನು ಇದಕ್ಕೆ ಬನ್ನಿ, ಅದು ಒಂದು ದೃಢವಾದ ನಿರ್ಧಾರಕ್ಕೆ ಬನ್ನಿ. ನನ್ನೊಂದು ಹೇಳ್ಕೊಡ್ತಾ ಇದ್ದೀನಿ ನಾನು. ಈ ಹಾಸನದಲ್ಲೇ ನಾವು ಲಪಡಗಳಲ್ಲಿ ನಂಬರ್ 1 ಇದ್ದವ್ರು ನಾವೆಲ್ಲ, ಅಗಾಡಿಗಳು ಅಂತ ಹಿಂದಿ ತಮಿಳು ವರ್ಡ್ ಆಯಿತು, ಅಷ್ಟು ಬಿಗಡಾಯಿಸಿದ್ದವ್ರು ನಾವೆಲ್ಲ. ನನ್ನನ್ನೇ ದೇವರು ಪುನರ್ಸ್ಥಾಪನೆ ಮಾಡಿದ್ದಾರೆ. ಕಮಲಮ್ಮ ನೀನು ಸರಿಯಾಗಿ ಕೂತ್ಕೊಂಡಿದ್ದೀನಿ, ಅದೆಲ್ಲ ಏನು ಮಾಡ್ಕೊಂಡು ಕೂತಿರೋದಲ್ಲಿ, ಸರಿಯಾಗಿ ಕೂತ್ಕೊ, ಈ ಕಡೆ ಸರಿಯಾಗಿ ಹಲ್ಲೆಲೂಯ ಆಗುತ್ತಾ? ನೋಡಿ, ಆ ಪರಿಸ್ಥಿತಿನ ನೀವು ಚೇಂಜ್ ಮಾಡ್ಬೋದು. ಯಾಕೋಬ ಚೇಂಜ್ ಮಾಡ್ಕೊಂಡಿದ್ದಾನೆ, ಆಯಿತು. ಯಾಕೋಬಂಗೆ ಏಸಾವನಿಗೆ ನೀವು ಚಿಕ್ಕ ಮಕ್ಕಳಿದ್ದಾಗ ಕಾಂಪಿಟೇಷನ್ ತಗೊಳ್ಳಿ, ನೀವು ಯಾರು ಗೆಲ್ತಾರೆ? ಏಸಾವನ ಗೆಲ್ಲದಲ್ಲಿ. ಗೊತ್ತಾ ನಿಮಗೆ? ಯಾಕೋಬ ಗೆಲ್ಲಲ್ಲ, ಅವನು ಭಾರಿ ಸ್ಮೂತ್ ವ್ಯಕ್ತಿ ಅವನು. ಯೋಸೆಫನ ತಗೊಳ್ಳಿ ನೀವು, ಯೋಸೆಫನ ತಗೊಳ್ಳಿ. ಅವ್ರ ಅಣ್ಣ ತಮ್ಮಂದಿರಲ್ಲಿ 13 ಜನ ಮಕ್ಕಳು, ಒಬ್ಬಳು ಹೆಣ್ಮಗಳು ದೀನಾ, ಇನ್ನು 12 ಜನ ಮಕ್ಕಳಲ್ಲಿ ಲೀಸ್ಟ್. ಗೊತ್ತಾ ನಿಮಗೆ? ಅವನ್ನ ಆದರೆ ತನ್ನ ಡ್ಯಾಡಿಗೆ ಭಾರಿ ಪ್ರೀತಿ ಮನುಷ್ಯ ಅವನು, ಡ್ಯಾಡಿಗೂ ಪ್ರೀತಿ ಮನುಷ್ಯನು. ಆಗುತ್ತಾ? ಅದು ಅದು ಬೇರೆ ಸಹಿಸೋದಿಲ್ಲ. ಆಮೇಲೆ ಅವನಿಗೆ ಒಂದು ದರ್ಶನ ಆಗುತ್ತೆ, ಬಾಯಿ ಬಿಟ್ಬಿಟ್ಟ ಅವನು. ಅದೊಂದು ವೆರಿ ಇಂಪಾರ್ಟೆಂಟ್. ನಿಮಗೆ ಕೆಲವು ಸರಿ ನಿಮಗೆ ಯಾವಾಗ ಹೊಸ ಪ್ಲ್ಯಾನ್ಗಳು ಯಾವಾಗ ಬರುತ್ತೆ ಚೆಕ್ ಮಾಡಿದರೆ ನಿಮಗೆ ದೇವರಿಂದಲೇ ಬರ್ತದೆ. ನಿಮಗೇನು ಶೋಭಾ ತಿಳಿಸೋದು ಬೇಡ, ನಾನು ಬೇಡ, ಬೈಬಲಿಂದ ಪ್ರೊಫೆಸಿ ಬರೋದು ಬೇಡ. ಯಾವಾಗ ಬರುತ್ತೆ ಗೊತ್ತು? ನನಗೆ ಯಾವಾಗ ಬರ್ತದೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ತೀನಿ. ನಿಮ್ಗೆ ಯಾವಾಗ ಬರ್ತದೆ? ನನಗೆ ಹೇಳಿ. ಹೊಸ ಆಲೋಚನೆಗಳು, ಒಳ್ಳೆ ಆಲೋಚನೆಗಳು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಇದು ದೇವರು ನನ್ನ ಜೀವನದಲ್ಲಿ ಮಾಡ್ತಾರೆ. ಪ್ರವಾದನೆಗಳು ಬರುತ್ತೆ ಬಿಡಿ, ಅದು ಆ್ಯಕ್ಯುರೇಟಾಗಿ ಬರುತ್ತೆ. ಅವಳು ಶೋಭಾ ನಿಮಗೆ ಹೇಳ್ತಾಳೆ ಅಥವಾ ನಾವು ನಿಮಗೆ ಹೇಳ್ತಿರ್ತೀವಿ, ಅದು ಬೇರೆ. ಆದರೆ ನಿಮ್ಮೊಳಗಡೆ ಒಂದು ಇಲ್ಲ, ಇದು ದೇವರಿಂದಲೇ ಅಂತ ಖಚಿತವಾಗಿ ಗೊತ್ತಾಗುತ್ತೆ ನಿಮ್ಗೆ, ಅಲ್ವಾ? ಗೊತ್ತಾಗಲ್ಲ ನಿಮಗೆ. ಕೆಲಸಕ್ಕೆ ಹೋಗಬೇಕು, ಮದುವೆ ವಿಚಾರ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಮದುವೆ ಯಾವಾಗ ಮಾಡಬೇಕಂತಲ್ವ ಗೊತ್ತಾಗಲ್ವಾ? ಅವೆಲ್ಲ ಕಾಮನ್ ಸೆನ್ಸ್ ಥರ ಕೆಲಸ ಮಾಡುತ್ತೆ. ಆದರೆ ಒಂದು ಕಾಂಕ್ರೀಟ್ ಒಂದು ಇದು ಬರುತ್ತೆ, ಡಿಸಿಷನ್ ಬರುತ್ತೆ ಅವಾಗ. ಓಕೆನಾ? ಅದು ನಿಮ್ಮೊಳಗಡೆ ಬರುತ್ತದು. ಅದು ಸಹ ಹೋಲಿ ಸ್ಪಿರಿಟ್ ಪ್ರಾಂಪ್ಟಿಂಗ್. ಅದೆಲ್ಲ ದೇವರಾತ್ಮನ ಪ್ರಚೋದನೆಯೇ ಅವೆಲ್ಲ. ಪ್ರಚೋದನೆಯಕ್ಕಿಂತ ಇನ್ಫ್ಲೂಯೆನ್ಸ್, ಅದು ಪರಿಣಾಮ. ದೇವರ ಆತ್ಮ ನಿಮ್ಮನ್ನು ಓಕೆ ಯಾವಾಗ ಬರುತ್ತೆ ಹೇಳಿ ನೋಡೋಣ. ನಿಮಗೆ ಅವೆಲ್ಲ ಕರೆಕ್ಟಾಗಿ ಹೇಳಿ ನೋಡೋಣ, ಕರೆಕ್ಟಾಗಿ ಚೆಕ್ ಮಾಡಿ. ನನಗೆ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ. DJ ದಿನಕರ್ ಯಾವಾಗ ಬರ್ತಾಯಿತ್ತು ಅಂತ ಅದನ್ನು ಕೇಳ್ತೀನಿ ನಾನು. ಅವ್ರು ಬಿಡಿ, ಅವ್ರದ್ದು ಲೆವೆಲೆಲ್ಲ ಬೇರೆ, ಅವ್ರಿಗೆಲ್ಲ ನಾವು ಹೋಲಿಸ್ಕೊಳಕ್ಕಾಗಲ್ಲ. ಅವ್ರದ್ದು
ಬಟ್ಟೆ ಇಸ್ತ್ರಿ ಮಾಡೋಂಗೂ ಇಲ್ಲ ನಾವು, ಆ ಥರದವ್ರು ನಾವೆಲ್ಲ. ಆಗುತ್ತಾ? ಯಾವಾಗ ಬರುತ್ತೆ ನಿಮಗೆಲ್ಲ? ಹಾಂ, ಅದು ಸರಿ. ಅದೇ ನಾನು ಹೇಳೋದು, ಯಾವ ಟೈಮು, ಯಾವ ದಿನ, ಯಾವ ಟೈಮು, ಅದನ್ನು ಕೇಳ್ತಾ ಇರೋದು. ಹೋಲಿ ಹಾಂ, ಟೈಮು ಸರಿ. ಉಪವಾಸ ಇರುವಾಗ ಆಗುತ್ತಾ? ಬೈಬಲ್ ರೀಡಿಂಗು, ವಾಕ್ಯ ಇರುವಾಗ. ನನಗೆ ಯಾವೆಲ್ಲರೂ ಹೊರಗಡೆ ಹೋಗ್ತೀನಿ ನೋಡ್ರಿ, 3 ದಿನ 5 ದಿನ ಉಪವಾಸದಲ್ಲಿ ಇರ್ತೀನಿ ನಾನು. ಟು ಬಿ ಫ್ರ್ಯಾಂಕ್ ಅಂದರೆ ಹೊಟ್ಟೆ ಚುರುಗುಟ್ರೆ ನೀರು ಕುಡಿಯೋದು ನಾನು. ಈ ಉಪವಾಸದಿಂದ ಇಂಥ ಉಯ್ಕೊಂಬಿಡೋದು 1 ಲೀಟ್ರ್ ಉಸಿರು ಹೊಡ್ಕೊಂಡು ಜ್ಯೂಸ್. ಅದು ಹಂಗೆ ಆಗುತ್ತೆ ನಮ್ಮದು. ಈ ಶುಕ್ರವಾರ ಶನಿವಾರ ಬಂದರೆ ಉಪವಾಸ ಅಂತೀವಿ, 1 ಲೀಟ್ರ್ ಹೋಗಿರುತ್ತೆ ಒಳಗಡೆ ಜ್ಯೂಸು. ಈ ಸರಿ ಬ್ರದರ್ ಹೇಳಿದ್ರು ಬೇಡ ಅಂತ ಹೇಳಿದ್ರೆ, ಏನು ಸೂಪೇ 1 ಲೀಟ್ರ್ ಆಗ್ಬಿಡ್ತಾನೆ. ಅದನ್ನೆಲ್ಲ ದೂರ ಇಟ್ಟಿದ್ದೀವಿ. ಓಕೆ, ಅದನ್ನು ಸ್ಟಿಕ್ ಮಾಡಿದ್ದೀವಿ ಈಚೆಗೆಲ್ಲ. ಅದೇ ನಿಮ್ಮ ನಿರ್ಧಾರನೇ ಅದೆಲ್ಲ. ಓಕೆ, ಹಲ್ಲೆಲೂಯಾ. ಓಕೆ, ನಾವಲ್ಲಿ ಬರೋಣ. ಯೂದನ ಪತ್ರಿಕೆಯಲ್ಲಿ 5ರಲ್ಲಿದ್ದು, ನೀವು ಸಮಸ್ತವನ್ನು ಮೊದಲೇ ತಿಳಿದವರಾಗಿದ್ದು. ಈಗ ನಾವು ಹೇಳಿದ್ನಲ್ಲ, ಹೊರಗಡೆ ಇರ್ತೀನಿ ತಿಳ್ಕೊಳ್ಳಿ, ಏನೇನು ಐಡಿಯಾಗಳು ಬರುತ್ತೆ ಗೊತ್ತಾ ನಿಮಗೆ? ಅವೆಲ್ಲ ನಿಜಾನೇ, ನಾನು ನೋಡಿದ್ದೀನಿ ಅದನ್ನು. ಅದೇ ನೀನು ನೋಡಿಲ್ಲಿ ಹೊಟ್ಟೆ ಎಲ್ಲ ಬಿಡ್ಕೊಂಡು ಕೂತ್ಕೊಂಡ್ರೆ ಎಂಥದ್ದು ಬರಲ್ಲ ಐಡಿಯಾ, ಬರೀ ಮಲ್ಗಂಗೆ ಆಗುತ್ತೆ. ಹೆಂಗೋ ಮಾಡಿ. ಫೋನ್ ಮಾತ್ರ ಯಾವಾಗಲೂ ಕೈಯಲ್ಲೇ ಇರುತ್ತೆ. ಫೋನ್ ನೋಡಪ್ಪ ಯಾವಾಗಲೂ ಆನ್ ಇರುತ್ತೆ, ಚೆಕ್ ಮಾಡಲ್ವಾ? ಎಲ್ಲರದ್ದು ಇದನ್ನು ಕೇಳಿಸ್ಕೊಳ್ಳಿ, ಎಲ್ಲರದಲ್ವಾ? ಏನಪ್ಪ, ಯಾರು ಫೋನ್ ಏನೋ ಹೆಂಗಸರುಗಳು ಎಷ್ಟು ಸೆಕೆಂಡಿಗೆ ಒಂದು ಸಲ ಫೋನ್ ನೋಡ್ತಾರೆ, ಗಂಡಸರುಗಳು ಎಷ್ಟು ಸೆಕೆಂಡಿಗೆ ಒಂದು ಸಲ ಫೋನ್ ನೋಡ್ತಾರೆ ಹೇಳಿದ್ದೀನಾ? ಎಷ್ಟು? ಹಾಂ, ಎಸ್ ಅನ್ನೋದಕ್ಕೆ ಬಂತು ಜೋರಾಗಿ. ಹಾಂ, ಎಸ್ ಅನ್ನೋದು ಸೆಕೆಂಡ್ ಒಳಗಡೆ ಬಂದ್ಬಿಡ್ತು. 18 ಸೆಕೆಂಡ್ಸಿಗೆ ಒನ್ಸ್ ಯಾರೋ ಹೆಣ್ಮಕ್ಳು ಹೆಂಗಸರುಗಳು ಫೋನ್ನ ನೋಡ್ತಾರೆ. 18 ಸುಮ್ಮನೆ ಎಂಥದ್ದು ಬಂದಿರೋದಿಲ್ಲ, ಸುಮ್ಮನೆ ಹೊತ್ತು ನೋಡ್ತಾರೆ. ಆಮೇಲೆ ಗಂಡಸರುಗಳು 21 ಸೆಕೆಂಡಿಗೆ ಒಂದು ಸಲ ಆ್ಯಾವ್ರೇಜ್. ಈಗ ಆ್ಯಾವ್ರೇಜ್ ನಮ್ಮ ನೋಡಿದ್ರೆ ಯಾವಾಗಲೂ ಆನೆ ಇರುತ್ತೆ. ಅದು ಯಾವ ಆ್ಯಾವ್ರೇಜ್ ತಗತ್ತಿಯಪ್ಪ? ಅದು ಉಲ್ಟಾ ಆಗುತ್ತೆ. ಏನು 1 ಸೆಕೆಂಡಿಗೆ 21 ಸಲ ಆಗುತ್ತೆ. ಉಲ್ಟಾ ಮಾಡ್ಕೊ. ಹಲ್ಲೆಲೂಯಾ. ಸೊ ಅದಕ್ಕೆ ಒಂದು ನಿರ್ಧಾರ ಮಾಡೋದಾಗಲಿ, ಇವತ್ತು ನಾನು ನೀವು ಫೋನ್ ಮುಟ್ಟುವಾಗೆಲ್ಲ ಬೈಬಲ್ ಒಂದು ಅಧ್ಯಾಯ ಹೋಗ್ಬಿಟ್ಟು ಓದ್ತೀನಿ ಅಂತ. ಈಗ ನಾನು ಹೆಸರು ನಮ್ಮದಾಗ ನನಗೆ ಗೊತ್ತಿಲ್ಲ, ನೋಡಿ ಏನು ಬೇಕಾದ್ರೂ ನೀವು ಕ್ರಿಯೇಟ್ ಮಾಡ್ಕೋಬೋದು ನೀವು. ನಾನು ಮೊಣಕಾಲು ಹಾಕ್ಕೊಂಡೆ ಬೈಬಲ್ ಓದಿ ಇಷ್ಟ. ಈಗ ಮತ್ತೆ ಸ್ಟಾರ್ಟ್ ಮಾಡಿದೆ ನಾನು. ಕೇಳಿ, ಯಾಕೆಂದರೆ ಏನೋ ಒಂಥರ ನನಗೆ ಅನಿಸೋಷ್ಟು, ನಾನು ಅಂದ್ಕೊಂಡಷ್ಟು. ಈಗ ಅವಳು ಬಿಡಿ, ಆ ದೊಣ್ಣೆ ನಾಯಕನ ಬಿಡ್ರಿ ನೀವು, ಅವಳದ್ದು ಬೇರೆ ಅಭಿಷೇಕ್, ಅವೆಲ್ಲ ಹೇಳಾಗಿದೆ. ಅದಕ್ಕೆಲ್ಲ ಕಂಪೇರ್ ಮಾಡ್ಕೊಳಕ್ಕಾಗಲ್ಲ ನಾವು. ಆ ಇನ್ನೋಸೆನ್ಸಿ, ಆ ಮುಗ್ಧತೆ ಆಗುತ್ತಾ? ನೀನು ಯೋಚನೆ ಮಾಡೋದೇ ಬರೀ ಕೇಡಿ ವ್ಯವಹಾರನೇ ಅಲ್ಲ, ಅವಾಗ ಆಗಲ್ಲ. ಅದು ದರ್ಶನನೇ ಮರೆತು ಬಿಡಬೇಕಾಗತ್ತೆ. ಪರಲೋಕ ದರ್ಶನವೂ ಹುಷಾರಾಗಿರ್ಬೇಕಾಗತ್ತೆ. ಅವಾಗ ಏನಾದ್ರು ನೀನು ಕಣ್ಣಲ್ಲೇ ಐಡಿಯಾ ಮಾಡು. ಇಲ್ಲಿ ಕಣ್ಣು ಮೂರು ಕಡೆ ಬಾಯಲ್ಲೇ ಬಂದ್ಬಿಡುತ್ತಲ್ವ. ಆಮೇಲೆ ಅದು ಕಣ್ಣಲ್ಲಿ ಒಂದ್ಸಲ ಏನೇನು ಮಾಡ್ತಿರ್ತೀಯೋ ಕಣ್ಣಲ್ಲಿ, ಆಮೇಲೆ ಇಲ್ಲಿ ಅಲ್ವಾ? ಇದೇ ತಾನೇ ಐಡಿಯಾಗಳು ಬರೋದು ನಿನಗೆ, ಕೇಡಿ ಐಡಿಯಾಗಳು ನಿನಗೆ. ಇಲ್ಲಿ ಮಾತಾಡ್ತಾಯಿದ್ರೆ ಈಗ ಅಲ್ಲಿ ದೇವರು ಅಮ್ಮ ನೋಡ್ತಾನೆ, ನನಗೆ ಗೊತ್ತೀವಿ ನೀನು, ಇವನು ನನ್ನ ಹತ್ರಕ್ಕೆ ಬರ್ತಾನೆ ಈಗ ಅವನಂತ ಐಡಿಯಾಗಳು ನೋಡಲಿ. ಹಲ್ಲೆಲೂಯಾ. ಆ ಥರ ಎಲ್ಲ ಅಳಿಯೋಕ್ಕೆ ಹೋಗ್ಬೇಡ ನೀನು, ಜಸ್ಟ್ ರಿಸೀವ್ ಮಾಡಿ ಕೇಳಿ. ನಿಮಗೆ ಒಳ್ಳೊಳ್ಳೆ ಉದಾಹರಣೆಗಳು ಹೇಳಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಟ್ಯೂನ್ ಮಾಡಾಗಿದೆ, ಇಲ್ಲಿ ಸೇವೆ ಟ್ಯೂನ್ ಆಗೋಗಿದೆ, ಪ್ರಬಲವಾಗಿ ಟ್ಯೂನ್ ಆಗಿದೆ. ನೀವೇ ಸಾಕ್ಷಿಗಳಿದ್ದೀರಾ, ನಿಮ್ಮ ವಿಚಾರಗಳಿಗೆ ನೀವೇ ಸಾಕ್ಷಿ ಇದ್ದೀರಾ. ಇನ್ನು ರಿಸೀವ್ ಮಾಡೋಕ್ಕೆ ಯಾಕೆ ನೀವು ಹಿಂದೆ ಮುಂದೆ ನೋಡ್ತಿದ್ದೀರಾ? ನೀವು ಈ ಕಡೆದು ಬಿಡ್ರಿ, ಶೋಭಾ ನಂದು ಬಿಡ್ರಿ, ಬೇರೆ ಸೇವೆ ಇದ್ರೆ ಒಂದು ಕಡೆ ಇಡ್ರಿ. ನಿಮ್ಮ ಕೈಲಿ ಬೈಬಲ್ಲು ನೀವು ಅದೇ ಹೇಳಿ. ನನಗೆ 7,000 ವಾಗ್ದಾನಗಳಿದೆ ಇಲ್ಲಿ. ಓದು ಬರಲ್ಲ ಅಂದರೆ ಕೇಳಿಸ್ಕೊ. ನೀನು ಹೋಗಿದ್ದೀನ ಆ ಮಕ್ಕಳು ಮೊಮ್ಮಕ್ಕಳು, ಆ ಸೊಸೆ ಹೆಸರನ್ನು ಎತ್ತಬಿಟ್ಟು ಇನ್ನೊಂದು ಸಲ ನೀನಲ್ಲಿ ಯಾರಾದ್ರೂ ಅಲ್ಲಿ ಅಳಿಯನ ಹೆಸರು ಸೊಸೆ ಯಾವನು ಎತ್ತರು ನೀವು ಅವಾಗಿರೋದು ನಿಮಗೆ. ಅವನು ಏನಾರು ಮಾಡ್ಕೊಂಡು ಬಿದ್ದಿರ್ತಾನಲ್ಲ ಅವನು, ಸೊಸೆ ಅಳಿಯ ಮಗ ಮೊಮ್ಮಗ, ನಿನ್ನ ಕಟ್ಕೊಂಡು ಏನಾಗಬೇಕಾದ ನಿನಗೆ ಬೈಬಲ್ಲು ನಿನ್ನ ಜೀವನ ನೋಡಲ್ಲಿ ಆಗೋಯ್ತಲ್ಲ. ಅದಕ್ಕೆ ಹೇಳೋದು ನಾನು, ನೀವು ಒಂದು ಅಜ್ಜಿನ ಒಂದಷ್ಟು ಜನ ರೆಡಿ ಮಾಡಿ ಕಳ್ಸೋಣ, ಒಂದು 10 ಜನ ಬ್ಯಾಚನ್ನ ಅಂತ ಸುಮಾರು ಜನ ಕಳ್ಸೋಣ. ನಾವು ಸಪ್ಲೈ ಮಾಡೋಣ, ಅವ್ರಿಗೆ ಏನು ಬೇಕಾದ್ರೂ ಸಪ್ಲೈ ಮಾಡೋಣ. ಹಲ್ಲೆಲೂಯಾ. ಓಕೆ, ಅದೆಲ್ಲ ನಾನು ಅದನ್ನು ಹೇಳಿದ್ದೀನಿ. ಅದಕ್ಕೆ ಸರಿ, ಅದನ್ನು ಆಳುವ ಹೋಗೋದು ಬೇಡ. ಇಲ್ಲಿ ನೋಡಿ, ಇಲ್ಲಿ ನೀವು ಸಮಸ್ತವನ್ನು ಮೊದಲೇ ತಿಳಿದವರಾಗಿದ್ದರೂ, ಹೀಗಿದೆ ಇಲ್ಲಿ ಎಷ್ಟು ಅರಿವು, ಎಷ್ಟು ನಿಮಗೆ ದೇವ್ರ ವಿಚಾರದಲ್ಲಿ ಶಿಲ್ಪ ಕಲ್ಪನೆ ಕಂಡು ನೋಡಿ. ನೀನು ಎಳೆ ಮಗು, ನೀನು ಈ ಕಡೆ ನೋಡಿ, ಈ ಕಡೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ಇವಾಗ ಗಂಭೀರ ಆಗ್ಬೋದು ನೀನು ನೋಡು, ಅವಳು ಮುಖ ಗಂಭೀರ ಇದೆ. ನೀನು ಅಕ್ಕನೇ ನೀನು ಹೆಂಗೆ ಹೊಲ್ಕಿರಿತಾ ಇದ್ದೀನಿ ನೀನು, ಅವಳು ಗಂಭೀರವಾಗಿ ಕೇಳಿಸ್ಕೊಳ್ತಾ ಇದ್ದಾಳೆ. ಅವಳು ಕೇಳಿಸ್ಕೊಳ್ಳಿದ್ದು. ನಾನು ಚಿಕ್ಕ ಮಕ್ಕಳು ನಮಸ್ಕಾರ ಮಾಡಿದ್ದೀನಿ. ಮೊನ್ನೆ ಒಂದು ಮಗುದು
ಒಂದು ಫೋಟೋ ಹಾಕಿದೆ ಈಗ, ಪಂಜಾಬಲ್ಲ ಹುಡುಗ, ಸಣ್ಣ ಮಗು ಹೆಂಗೆ ಹಾಡು ಹೇಳ್ತಾ ಇತ್ತು ನೋಡಿದ್ರ ನೀವು? ಹಾಂ, ನಿನಗೆ ಇಷ್ಟು ವಯಸ್ಸಾದ್ರೆ ಯಾಕೆ ಬಂದಿಲ್ಲ ನಿನಗಿನ್ನು? ಆ ಪ್ರಮೀಳಿಗೆ ನಾನೇ ಹೇಳಿಸ್ಬೇಕಲ್ಲ, ಬೆಳಗ್ಗೆ ಫೋನ್ ಒಂದಿನ ಎದ್ದಿದೆ ತೋರಿಸ್ತಾನೆ, ಯಾವಲ್ಲ ಒಂದಿನ ಕಾಲ್ ಮಾಡಿದೆ ತೋರಿಸು. ಈ ಪ್ರಮೀಳ ಎದ್ದು ಬೆಳಗ್ಗೆ ವಾಕಿಂಗ್ ಹೋಗಿ ಹೇಳ್ತೀನಿ ಫಸ್ಟು, ಸರಿ ಹೋಗಿ ಆಗುತ್ತಾ? ಆಮೇಲೆ ನಾವು ಒದ್ಕೊಬರ್ಬೇಕಾದ್, ನಿಮ್ಮನ್ನ ಟ್ರ್ಯಾಕ್ಟ್ರ್ ಕಳಿಸ್ಬೇಕಾದ್ ಒಬ್ಬೊಬ್ರಿಗೂ. ಆ ಥರ ಬಾಡಿ ಬಿಲ್ಡ್ ಮಾಡೋಕೆ ಹೊಟ್ಟಿದ್ದಾರೆ. ಹಾಂ, ನನಗೆ ಕಾಂಪಿಟೇಷನ್ ಮಾಡೋಕ್ಕೆ ಹೋಗ್ತಾರೆ. ಎಲ್ಲ ಎದ್ದು ಮುಂದೆ ಬನ್ನಿ. ಹಾಲೆಲೂಯಾ. ಹೇಳಿ, ಸಮಸ್ತವನ್ನು ಮೊದಲೇ ತಿಳಿಸಾಗಿದೆ ನನಗೆ. ಹೇಳಿ, ಸಮಸ್ತವನ್ನು ಮೊದಲೇ ತಿಳಿಸಾಗಿದೆ ನನಗೆ. ಹಾಲೆಲೂಯಾ. ನೋಡಿ, ನಿಮಗೆ ಸೇವೆ ಮಾಡೋದು ಯಾರೇ ಕೇಳಿ ಕಷ್ಟ ಇಲ್ಲ. ಅವರು ಕ್ರಿಶ್ಚಿಯನ್ ಇರಲಿ, ಬಿಲಿವರ್, ಪಾಸ್ಟರ್ಸ್ ಯಾರೇ ಇರಲಿ, ನೀವು ಯಾರಿದ್ರೂ ಚಿಂತೆ ಮಾಡಿ. ನಾವೆಲ್ಲ ಬಿಷಪ್ಗಳು ಮುಂದೆ ನಿಂತ್ಕೊಂಡು ಅವ್ರ ಚರ್ಚಲ್ಲೇ ಪ್ರೀಚ್ ಮಾಡಿದ್ದೀನಿ. ಬಿಷಪ್ಗಳು ಮುಂದೆ ಮಾಡೋಕ್ಕಾಗತ್ತೆ ಕೇಳಿಲಿ. ಆ DS ಮಗಳಿದಾರಲ್ಲ ಬಿಷಪ್, ಅವ್ರ ಚರ್ಚಲ್ಲಿ ನಿಂತ್ಕೊಂಡು ಮಾತಾಡೋದಂದರೆ, ಏನಮ್ಮ ಪ್ರೀಚ್ ಮಾಡ್ತೀಯ ಇನ್ನು? ಬಿಷಪ್ಪಿಗೆ ಹೇಳ್ದೆ ನನಗೆ, ಬಿಷಪ್ಪಿಗೆ ಏನು ಪ್ರೀಚ್ ಮಾಡ್ತೀಯ? ದೇವರು ಇದ್ದಾನೆ ಅಲ್ಲಿ ಹಲಸೂರು ಚರ್ಚಲ್ಲಿ. ನಮ್ಮ ಇನ್ಯಾರು ಇದ್ರಲ್ಲ ಅಲ್ಲಿ, ನಮ್ಮ ಬ್ಯಾಂಗ್ಳೂರಲ್ಲಿ ಬರೋರು ಅವಾಗೆಲ್ಲ ಸುನಿಮಾ ಅವರೆಲ್ಲ ಹುಡುಗರು. ನಾನೆಲ್ಲೇ ಪ್ರೀಚ್ ಮಾಡೋರು ಹುಡ್ಕೊಂಬರೋರು. ಆ ಕಂಬವ್ರಿಗೆ ಮುಂದೆ ಬಲ್ಲಿ ಹೋಗಿ ಮುಖ ತೊಳ್ಕೊಂಬರು ಫಸ್ಟ್ ಹೋಗಿ ಹೇಳ್ತೀನಿ. ವಸಂತಮ್ಮ ಹೋಗಿ ಮುಖ ತೊಳ್ಕೊಬರು ಫಸ್ಟ್ ನೀವು ಹೋಗಿ. ಇನ್ಯಾರ್ಯಾರು ಕಮಲಮ್ಮನೂ ಅಷ್ಟು ಮುಖ ತೊಳ್ಕೊ, ಇಬ್ಬರು ಹೋಗಿ ಜೊತೆಲಿ ಹೋಗಿ ಮುಖ ತೊಳ್ಕೊಬರಿಗೆ ಹೋಗಿ, ಇಬ್ಬರು ಹೋಗಿ ಬರಬೇಡಿ ಮುಂದೆ ನೀವು ಇಬ್ಬರು ಮುಖ ಕಲಿಸ್ತೀನಿ. ಹಂಗೆ ಬಂದಿದ್ದಾರೆ ಇವರೆಲ್ಲ, ಮುಖ ತೊಳ್ಕೊಬರಿಗೆ ಹೋಗಿ. ಲಮ ಶರಬರ ಕಲಬಲ ಕೇಳಿಸ್ಕೊಳ್ಳಿ. ಏನಪ್ಪ ಪ್ರೀಚ್ ಹೋಗ್ರಿ ಅಂತ ಹೇಳಿ ನಿಮ್ಗೆ ಇಬ್ಬರು ಹೋಗಿ, ನೀವು ಹೋಗಿ, ನಿಮಗೂ ಕಳಿಸ್ತೀನಿ. ಆಮೇಲೆ ನೀವು ಸರಿಯಾಗಿ ಮಾಡಿದ್ರಲ್ಲಿ ಕೇಳಿಸ್ಕೊಳ್ಳಿ ನೀವು. ಅಯ್ಯೋ, ಈ ಜೀವನ ಸಿಗೋದು ಒಂದೇ ಸರಿ, ಕೇಳಿಸ್ಕೊ. ಒಂದೇ ಅಲ್ಲಿ ಮಗ ಮಗಳು ಅಯ್ಯೋ ಬಿಟ್ಟಾಕೋದನ್ನಲ್ಲೇ ಅವರೆಲ್ಲರೂ ಹೋಗಲಿ, ಏನಾರು ಮಾಡ್ಕೊಳ್ಳಿ. ಅದಕ್ಕೆ ಚಿಂತೆ ಮಾಡ್ತಿದ್ದೀವಿ ನಾವು. ರೂಪಂಗೆ ಮಾತಾಡ್ಸಿ ಎಷ್ಟು ದಿನ ಆಗಿದೆ ಕೇಳಿದೆ. ಮೊನ್ನೆ ಬಂದೆಲ್ಲ ಮಾತಾಡ್ಸಿಲ್ಲ ನೋಡಿ, ಮಗಳು ಬಂದೆಲ್ಲ ಮಾತಾಡ್ಸೇ ಇಲ್ಲ. ಆಮೇಲೆ ನೆನಪಾಯ್ತು ನನಗೆ, ಕೇಳಪ್ಪ ಕೃಪಾ ಬಂದಿದ್ದಾಳು. ಅಲ್ಲಿ ಬೆಂಗಳೂರಿಗೆ ಹೋದಾಗಲೂ ಮಾತಾಡ್ಸಿಲ್ಲ. ಯಾರಿದ್ದೀರಿ ನೀವಲ್ಲಿ? ಓ ಪಾಪ ಮಾತಾಡ್ಸಿಲ್ಲ. ಟಾಟಾ ಬಾಯ್ ಬಾಯ್, ಎಂಜಾಯ್. ಊಟ ಮಾಡಲ್ವಾ? ಬೈಬಲ್ ಓದ್ಕೊಂಡು ಮಲ್ಕೊ. ಹಾಲೆಲೂಯಾ. ಅಯ್ಯ, ಏನು ಜೀವನ ಅದು ನಿಂದದು? ಆಗುತ್ತಾ? ನೀನು ದೇವರಿಗೆ ಸಂಬಂಧದಲ್ಲಿ ಜೀವನ ಮಾಡೋದು. ನೀನು ಆಚೆವರ ಸಾಕ್ಷಿ ಹೋದ್ವಾರ ಹೇಳಿದ್ರಿ, ಅದೇ ಥರ ಸಾಕ್ಷಿ ಹೇಳಿದ್ದಲ್ಲ ನೀವು. ಯಾರು ಸಾಕ್ಷಿ ಹೇಳಿದ್ರೆ ಮೂತ ಒಂಥರ ಮಾಡ್ಕೊಂಡು ಹಳುಮರೆ ಮಾಡ್ಕೊಂಡು ಸಾಕ್ಷಿ ಹೇಳ್ತಿದ್ದಲ್ಲ ಇವು. ನನಗೆ ಯಾರೂ ಇಲ್ಲ, ಯಾರು ಇರಲಿಲ್ಲ, ನನಗೆ ಆಯ್ತಾನೆ ಇಲ್ಲ, ಇವತ್ತು ಭಾರ ಇಳಿದೋಯ್ತು ಇವತ್ತು. ಇದು ಎಂಥ ಜನ್ಮ ಇದು? ನಂಬಿ ಎಷ್ಟು ವರ್ಷ ಆಯ್ತು ಯೇಸುನ ನಂಬಿ ನೀನು? ಅಲ್ಲಿ ಬೈಬಲ್ ತೋರಿಸೋಣ. ಆ ಥರದವ್ರು ಒಂದು ತೋರಿಸೋರನ್ನ. ಏಸಪ್ಪ ಹತ್ರ ಬಂದು ಅವ್ರು ಬಂದೋದವರು ಲೋಕನ ಅಲ್ಲೋಕಲ್ಲ ಮಾಡಿದಾರಲ್ಲಿ. ಅವರು ಅದನ್ನು ಬಿಟ್ಟು ಆಚೆ ಬಂದರು. ಅವರು ಮನೆ ಕಟ್ಟ ವಿಚಾರನ ಬಿಟ್ಟು ಆಚೆ ಬಂದರು. ಅವರು ಗೊತ್ತಾಗುತ್ತಾ? ಹಲ್ಲೆಲೂಯಾ. ಓಕೆ, ಸಮಸ್ತವನ್ನು ನೀವು ಮೊದಲೇ ತಿಳಿದವರಾಗಿದ್ದೀರಾ. ದೇವ್ರ ಬಗ್ಗೆ ನಿಮಗೆ ಆಳವಾದ ಜ್ಞಾನ ಇರಲಿ ಅಂತ ಅದು ಜ್ಞಾನ ಮಾಡೋಣ ನಾವು. ಅದು ಮುಗಿದಿರೋ ವಿಚಾರ, ಆದರೂ ಮುಗಿಸೋಣ ಏನಾರು ಮಾಡಿ. ಹಲ್ಲೆಲೂಯಾ. ಎಲ್ಲ ಕೈಗಳ ಮೇಲೆ ಲಮ ಹಮ ಶಬರ ಬರಲ್ಲ. ನಾನು ಹೇಳ್ತಾ ಇದ್ದೀನಿ. ಈಗ ನನ್ನ ಪಾಯಿಂಟ್ ಏನಿತ್ತು ಗೊತ್ತಾ ನಿಮ್ಗೆ ಗೊತ್ತು? ಈ ಪ್ರವಾದನ ಮತ್ತು ಅಪೋಸ್ತಲ ಅಭಿಷೇಕದೊಳಗೆ ನೀವು ಇವತ್ತು ಶೋ ಬೇಗ ಮುಗಿಸಿದ್ಲು ಅನ್ಸುತ್ತೆ, ಬೇಗ ಶುರು ಮಾಡಿದ್ಲ ಅಥವಾ ಏನೋ ಬೇಗ ಮುಗಿಸಿದಾಳೆ ಅಲ್ವಾ? ದೇವ್ರಲ್ಲಿ ಏನು ಚಿಂತೆ ಇಲ್ಲ. ದೇವ್ರ ಚಿತ್ತ, ದೇವ್ರ ಸಮಯ ಹೆಂಗಿರುತ್ತೆ ಹಂಗೆ ಇರುತ್ತೆ. ಶಿಲ್ಪ ಈ ಕಡೆ ನೋಡಿ, ನಿನ್ಗೆ ಹೇಳಿದ್ದೀನಿ ಮತ್ತೆ ಮುಂದೆ ಬಂದಿನೋ, ಅವ್ನು ಮುಂದೆ ಬರೋ ಹುಡುಗ, ನೀನು ಮುಂದೆ ಬಂದಿನು. ನೀನು ಕಣ್ಣು ಮುಚ್ಚಿ ನಾನು ಆಮೇಲೆ ಹೇಳಿದ್ರೆ ಕಂಡುಬಿಡ ನೀನು. ಮತ್ತೆ ಮೇಲೆ ನೀವು ವೇಲ್ ಹಾಕೊಂಬಂದಿಲ್ಲ ಇವತ್ತು ನೀವು ಇಬ್ಬರು. ನೀವು ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇದು ಬಂದಿರೋದು ಚರ್ಚಿಗೆಲ್ಲ ಬಂದಿರೋದು. ನೀನೇನು ಕಳ್ಕೊಂಡಿದೀಯ ಅದು ವಾಪಸ್ ಬರಲೇಬೇಕು. ಅದು ಸಮಯ ಇರ್ಬೋದು, ಕಾಸಿರ್ಬೋದು, ಆರೋಗ್ಯ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲ ವಾಪಸ್ ಬರಲೇಬೇಕು. ಅದು ಹೇಳಿದೆ. ಓಕೆ, ಕಂಡುಬಿಡ್ರಿ ಸ್ವಲ್ಪ ಈ ಕಡೆ, ಕಂಡುಬಿಡ್ರಿ ಇಲ್ಲಿ. ನಮ್ಮದು ನೀವು ಈಗ ರಜಾ ಬರ್ತಾ ಇದ್ದಾವೆ. ಈಗ ರಜಾ ಇದೆ ನಾಳೆಯಿಂದಲ್ವಾ? ನಾಳೆ ಫುಲ್ ಕ್ಲಾಸ್ ಇರಬೇಕಲ್ವಾ? ಹಾಫ್ ಡೇ ಇಲ್ಲ, ಫುಲ್ ಇದೆ. ಯಾಕೆಂದ್ರೆ 4 ದಿನ ರಜಾ ಇರಬೇಕಲ್ವಾ? ರಜೆಗಳು ಬರುತ್ತೆ ನಿಮಗೆ. ಈ ದಸರಾ ಹಾಲಿಡೇಸ್ ಬರುತ್ತೆ, ಬೇಸಿಗೆ ರಜೆ ಬರ್ತವೆ ಎಲ್ಲ. ಅಲ್ಲೆಲ್ಲ ಕಲೆ ಹಾಕೊಳ್ರಿ ಜನಗಳನ್ನ. ನೀವು ಹೆಂಗೆ 1 ಸೆಕೆಂಡಲ್ಲಿ ರಿಲೀಸ್ ಮಾಡೋದು ಕಳಿಸ್ಕೊಳ್ಳಿ ಪ್ರವಾದನ ಅಭಿಷೇಕನ. ಅವ್ರ ಒಳಗಡೆ ಯಾರು ಬೇಗ ತೆಗೆದು 71, 21 ಓದಿ ನೀವು. ನಾನು ಹೋಗ್ತೀನಿ. ಸಾರಿ, ಯಾವುದು 71, 21 ಯಾವುದಪ್ಪ ಇದೆ? ಅದು ಬೇರೆ ಇರೋದೇ ಅದೊಂದೇ ಅಲ್ವಾ? ಹಲ್ಲೆಲೂಯಾ. ಸರಿ, ಹಾಂ, ಓದಿ. ಅಲ್ಲಿ ಕೇಳಿಸ್ಕೊಳ್ಳಿ. ಏನು ಗೌರವ ವಿಚಾರ ಶಬೀರ್ ಕೇಳಿಸ್ಕೊಳ್ಳಿ. ನೀವು ಮುಖ ಬರಬೇಕಾ? ಸರಿಗಿದ್ದೀರಾ? ಜ್ಞಾನ ಇದೆ ನಿಮ್ಗೆ. ಈ ಕಡೆ ಕೆಳಗಡೆ ನೋಡ್ರಿ ನೀವು. ಹಲ್ಲೆಲೂಯಾ.
ಎಲ್ಲ ಕಣ್ಣಿಗೆ ಕಾಣ ನಿಂತ್ಕೊಳ್ಳಿ. ಯಾಕೆ ಉಚ್ಕೊಂಡು ಒದ್ದಾಡ್ತಿದ್ದೀರಾ? ಕಾಣ ನಿಂತ್ಕೊಳ್ಳಿ. ಹಾಲೆಲೂಯ. ಇಲ್ಲಿ ಕೇಳಿ, ಏಸಪಾತ್ರೆ ಬಳಿ ಬಂದವ್ರಿಗೆ ಯಾರಿಗಾದ್ರೂ ನಾಳೆ ಬಾ ಅಂತ ಹೇಳಿ ಕಳಿಸಿದ್ರ? ಓದು ಹೋಗಿ ಬೈಬಲ್ನ ಓದು ಬರ ಅಂದರೆ ಕೇಳ್ಕೊ. ಜೈಕುಮಾರ್ ಹಿಂದೆ ಹೋಗೋದು ಬಿಟ್ಟಲ್ಲಿ ಏಸು ಹಿಂದೆ ಹೋಗಲ್ಲ ಕುತ್ಕೊಳ್ಳಿ. ಗೊತ್ತಾಗುತ್ತಾ? ಹೋಗಿ 24 ಗಂಟೆ ವಾಕ್ಯ ಕೇಳಿಸ್ಕೊಳ್ಳಿ. ನೀವು ನಮ್ಮನೇಲಿ ಆ ವರ್ಷಿ ಪಾಡು ಹಾಕಿರ್ತೀವಿ, ಅದು ಮುಗಿದು ಮತ್ತೆ ಓಡ್ತಾ ಇರ್ತದೆ. ನನಗೆ ನೆನಪಾಗುತ್ತೆ, ಮುಗಿದೋಯ್ತಿದ್ದು ಬೇರೆ ಯಾವ್ದಾದ್ರು ಒಂದು ಹಾಕ್ತೀನಿ ಅಂತ ಯೋಚನೆ ಮಾಡ್ತಿರ್ತೀನಿ. ನಮ್ಮನೇಲೆ ಓಡ್ತಾ ಇರುತ್ತೆ, ನಮ್ಮನೇಲಿ ಓಡುತ್ತೆ. ಅದೇ ಮಾಡೋದಲ್ಲ. ಏನು ಮಾಡ್ತೀವಿ ಗೊತ್ತಾ? ಆ ಕಸದ ತೊಟ್ಟಿಯನ್ನು ಹಾಡಾಕ್ತಾನೆ. ಯಾವುದದು? ಎಂಥ ಅಮ್ಮ ಎಂಥದ್ದು ಕಸ ತುಂಬಮ್ಮ ಎಂತ ಹಾಡು ಬರ್ತಾರೆ ಎಂಥದ್ದು? ಗೊತ್ತಿಲ್ವಾ ಹಾಡು? ಗೊತ್ತಿಲ್ವ ನಿಮ್ಗೆ? ಯಾರಿಗೂ ಹಾಡು ಬರಲ್ವ? ಅಲ್ಲಿ ಕಸ ತುಂಬ ಬರ್ತಾನಲ್ಲ, ಅದೇ ಬರುತ್ತವೆ ನಿನ್ನ ಬಾಯಿಂದ ಹಾಡ ಮನೆ ಬರಲ್ಲ. ನಿಮ್ಮ ಮನೆ ಮುಂದೆ ಇಲ್ಲ ಕಸದ ತೊಟ್ಟಿಗಳು, ಹಾಡು ಬರುತ್ತಾನೆ. ನೀನು ಮನೇಲಿ ಹಾಕಿಲ್ಲ ಹೋದ್ರೆ ಗ್ಯಾರಂಟಿ ನಿನ್ನ ಬಾಯಿಂದ ಮಧ್ಯಾಹ್ನ ಬಂದೇ ಬರುತ್ತವೆ. ಯಾರ ಮನೆಯಲ್ಲಿ ಅಂಥ ಕಾಲ ಬಂದೋಗಿದೆ ಇದು. ಹಾಲೆಲೂಯ. ನಿಮಗೆಲ್ಲ ಯಾರಿಗೆ ಬೇಕಾದ್ರೂ ಆಗ್ಬೋದು. ಒಂದ್ಸರಿ ನಮ್ಮದು ಮೀಟಿಂಗಲ್ಲಿ ಕೂತಿದ್ದೀನಿ, ಅಲ್ಲಿ ಎಲ್ಲಿ ಅದು ನಮ್ಮದು ಕ್ಯಾಂಪಸ್ ಕ್ರೂಸೇಡ್ ಹಾಲ್ ಇದೆಯಲ್ಲ, ಬ್ಯಾಂಗ್ಳೂರು 800 ಕ್ರಾಸ್ಗಿಂತ ಮೊದಲು ನೋಡಿದ್ದೀನಪ್ಪ. ಇವರು ಸಾಂಗ್ ಶುರು ಮಾಡಿ ಫಿಲಮ್ ಮಾಡೋಕ್ಕೆ ಶುರು ಮಾಡ್ತಾವ್ರೆ ಅವರು. ಸ್ಟಾಪ್ ಮಾಡ್ರಪ್ಪ ಅಂದೆ ನಾನು. ಸ್ಟಾಪೇ ಮಾಡ್ತಾ ಇಲ್ಲ ಅವರು, ಮುಗಿಸೇ ಬಿಟ್ಟರು ಹಾಡೋದನ್ನು. ಅಂಥ ಕೇಡಿಗಳಿದ್ದಾರೆ ಅವರು. ಶುರು ಮಾಡಿದ್ದು ಗಾಸ್ಪೆಲ್ ಸಾಂಗು, ಅದು ಯಾವುದೋ ಫಿಲ್ಮ್ ಮಾಡಿ ಹೇಳ್ತಾ ಇದ್ದಾರೆ. ಆಮೇಲೆ ಎರಡೇ ಅವರು ಹೆಂಗೆ ಹೇಳಿದ್ರಪ್ಪ ಹೇಳರಿಗೆ ಅದು. ದೇವ್ರ ಮಕ್ಕಳು ಕಡೆ ಎಂಥ ಕೆಲಸ ಮಾಡೋದು. ಇಲ್ಲೊಬ್ಬ ಇದ್ದಾರೆ, ಇಲ್ಲೊಬ್ಬ ವಿಜಯ್ ಅಂತ ಇಲ್ಲಿ ನಮ್ಮ ರೋಡಲ್ಲೇ ಅಂಗಡಿ ಇದೆ ನೋಡಿ. ಅವ್ನ ಅಂಗಡಿ ಎಲ್ಲಿತ್ತು? ಅವನ ಅಂಗಡಿ ಆ ಕಡೆ ಚರ್ಚ್ ಮುಂದೆ ಇತ್ತಲ್ವ, ಅಲ್ಲಿತ್ತಲ್ವ ಅವನ ಅಂಗಡಿ ಫಸ್ಟು. ಇಲ್ಲಿ ಬಂದಲ್ಲ, ಇಲ್ಲಿ ಗಿಫ್ಟ್ ಅಂಗಡಿ ಅವನು ಅಲ್ಲಿದ್ದ ಅಲ್ವಾ. ಅಲ್ಲಿ ಬೈಬಲ್ ಟೀಚಿಂಗ್ ಬರೋರು ಬಂದು ಹೊರಗಡೆ ಬೀಡಿ ಸೇದೋರು, ಸಿಗರೇಟ್ ಸೇರ್ಕೊಂಡು ಅಂಗಡಿಯಲ್ಲಿ ತಗೊಂಡು ಸಿಗರೇಟ್ ಸೇರ್ತಾ ಇದ್ರು ಅಂತಲ್ಲಿ. ನೀನು ಅವ್ರಿಗೆ ಪ್ರೈಸ್ ಅಂತ ಹೇಳ್ಕೊಂಡು ಓಡ್ತಿರ್ತೀನಿ ನೀವು ಅಲ್ಲೇ. ಅವ್ನು ಹೇಳ್ತಾನೆ, ಮೋಹನ್ ನೀವು ಹಿಂಗೆ ಹೇಳ್ತೀರ ನೀವು? ನಮ್ಮ ಮೋಹನ್ ಪಾಸ್ಟರ್ ಆಗಿದ್ದಾರೆ ಇವ್ರು. ನೋಡಿದ್ರೆ ಅವ್ನು ಲಿಂಗಾಯಿತರು, ಅವನು ವಿಜಯ್. ಗೊತ್ತಾ ನಿಮ್ಗದು? ನೋಡಿದರೆ ಇಲ್ಲೇ ಇದೆ ನಮ್ಮ ಲೈನಲ್ಲಿ ಚಿರಾಗ್ ಶಾಪ್ ಇದೆಯಲ್ಲ ಅಲ್ವಾ. ನನಗೋಸ್ಕರ ಪ್ರೈಸ್ ಎಲ್ಲ ಹೇಳ್ತಾನೆ. ನನ್ನ ಮೆಚ್ಚಕ್ಕೆ ಇಲ್ಲಾಂದರೆ ಗ್ರೂಪಿಂದ ಆಚೆ ಹಾಕ್ತೀನಿ, ಇಲ್ಲಾಂದರೆ ನಾನು ಕನೆಕ್ಷನ್ ಬ್ಲಾಕ್ ಮಾಡ್ತೀನಿ. ಆಯಿತಾ? ಹಾಲೆಲೂಯ. ಎಲ್ಲಿಯಪ್ಪ ಸಾಕ್ಷಿ? ನೀನು ಎಲ್ಲಿದೆ ಸಾಕ್ಷಿ? ಅವ್ರು ಮಾಡೋದು ಅದೇ ಮಿಸ್ಟೇಕ್ ಇರ್ಬೋದು. ಇನ್ನೂ ನೀವು ಮಹಾರಾಷ್ಟ್ರದಲ್ಲಿ ಸೆಮಿನಾರ್ಗಳಲ್ಲಿ ಅಲ್ಲಿ ಇನ್ನೂ ಭಯಂಕರ. ಇಟಲಿಲಿ, ಅಮೆರಿಕಾದಲ್ಲಿ ಕ್ಯಾಥಲಿಕ್ ಸೆಮಿನಾರ್ಗಳಲ್ಲಿ ನೀವು ಬಾಯಿ ತಿಳಿದು ಹೇಳೋಕ್ಕಾಗಲ್ಲ, ಅಂಥ ಕಸಬುಗಳಿದೆ. ಯಾಕೆ? ಕನ್ವಿಕ್ಷನ್ ಇಲ್ಲ, ಟ್ರೂ ಕನ್ವಿಕ್ಷನ್. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರವನ್ನೇ ಯಾರೋ ಧ್ಯಾನಿಸುತ್ತಿರುವನು. ಬರೀ ಓದೋದಲ್ಲ, ಧ್ಯಾನ ಯಾವಾಗಲೂ. ಅದು ಒಳ್ಳೆ ಉದಾಹರಣೆ ಹೇಳೋದ. ಯಾಕೆ ಹೇಳೋದ ನಾನು ಅದು? ನನಗೆ ನಿಮ್ಮ ಮನಸ್ಸಿಗೆಲ್ಲ ಕಸಿ ಬಿಸಿ ಆಗಬಾರ್ದು. ಹಾಲೆಲೂಯ. ಓಕೆ, 71, 21 ಆಯ್ತಲ್ವಾ? ಜಕರಿಯ 9:12 ನೆನಪಿದೆ ಯಾರಿಗಾರು? ಹಂಗೆ ಹೇಳಿ ನೋಡೋಣ. ಹಾಂ, ಸುನಿರೀಕ್ಷೆ ಉಳ್ಳ. ಹಾಂ, ಜೋರಾಗಿ ಓದಿ ಹೇಳ್ಬೇಕು ಆಯ್ತಾ? ಜೋರಾಗಿ ಹೇಳೋಣ. ಯಾರು ಬೇರೆ ಹೇಳಿ. ಚಂದ್ರ ನೆನಪಿದೆಯೇನಪ್ಪ ನಿನಗೆ? ಹೇಳು. ಸುನಿರೀಕ್ಷೆ ಉಂಟಾರ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿ ನಿಮಗೆ ಎರಡಷ್ಟು ಸುಖವನ್ನು ದಯಪಾಲಿಸುವೆನು. ಎಲ್ಲಾದರೂ ತೋರಿಸ್ರಪ್ಪ ನೀವು. ಹಂಗೆ ಬರೀ ಕೈಲಿ ಹೋಗೋದು ಎಲ್ಲರೂ ತೋರಿಸ್ತೀನಿ ಬೈಬಲ್. ಎಲ್ಲೂ ಆ ಥರ ಇಲ್ಲ. ಸಂಭ್ರಮ ಈ ಕಡೆ ನೋಡಿ, ಈ ಕಡೆ ನೋಡಿ. ಎಲ್ಲೂ ಬರೀ ಕೈಲಿ ಹೋಗೋದು ಇಲ್ವೇ ಇಲ್ಲ. ಅದರರ್ಥ ನೀವಲ್ಲಿ ಸರಿಯಾಗಿ ಆಕ್ಟಿವೇಟ್ ಆಗಿಲ್ಲ. ಅದು ಒಪ್ಕೊಳ್ತೀನಿ. ಅದು ಎಂಥದಾದ್ರು ಬರಲಿ ಶರೀರದಲ್ಲಿ, ಅದು ಬೆಳಗ್ಗೆ ಎದ್ದೇಳುವಾಗ ಇರೋದಿಲ್ಲ. ಅದು ಆಗುತ್ತಾ? ರೋಮಪುರ ಪತ್ರಿಕೆ 8:31-37. ಆ್ಯಕ್ಚುಲಿ ಇದನ್ನು ನೈಟ್ ಪ್ರೇಯರ್ ಮಾಡೋಣ ಅಂದರೆ, ಆದರೆ ಸೂಕ್ಷ್ಮವಾಗಿ ಹೇಳಿ ಕಳಿಸ್ತೀನಿ ಅಷ್ಟೇ ಇವತ್ತು ನಾನು ನಿಮಗೆ. ನೀವು ಇಲ್ಲಿ ನಮ್ಮ ಹತ್ರ ಏನು ಕಲ್ತ್ಕೊಳ್ತಾ ಇದ್ದೀರಾ? ಇದು ಸುಮ್ಮನೆ ಕೇಳೋದಲ್ಲ. ಕೇಳಿಸ್ಕೊ. ಒಂದು ಬರ್ತ್ಡೇ ಪಾರ್ಟಿ ಸಿಗುತ್ತೆ ನಿನಗೆ. ಬರ್ತ್ಡೇ ಅಂದರೆ ಎಲ್ಲರೂ ಇರ್ತೀರ, ಗೊತ್ತು ನನಗೆ. 5 ನಿಮಿಷ ಟೈಮ್ ಕೊಡಪ್ಪ ನನಗಂತ ಕೇಳಿಬಿಡಿ. 5 ನಿಮಿಷ ಆಗುತ್ತಾ? ಈ ವಾಕ್ಯ ಓದಿ ನೀವು. ಎಷ್ಟು ಜನರಿಗೆ ನೀವು ಕಳ್ಕೊಂಡಿರೋದೆಲ್ಲ ವಾಪಸ್ ಬರಬೇಕು. ಅವರಿಗೆ ಆ ವಾಕ್ಯ ಓದಿಸಿ, ನೀವೇ ಓದಿ. ಯಾರಾದರೂ ಎಲ್ಲರಿಗೂ ನೆನಪಿರುತ್ತದೆ, ಆಗುತ್ತಾ? ನೀವು ಅದನ್ನು ಹೇಳುವಾಗ ದೇವ್ರ ಕಾರ್ಯ ಮಾಡ್ತಾರೆ. ಎಲ್ಲ ಕೈಗಳ ಮೇಲೆ ಕಣ್ಣುಗಳು ಮುಚ್ಚೋದಾಗಲಿ. ಈಗ ಎಲ್ಲ ಹೇಳ್ರಿ, ನಾವು ದೇವ್ರ ವಾಗ್ದಾನಗಳೆಲ್ಲ ನಂಬ್ತೀನಿ ಹೇಳ್ರಿ. ನನ್ನ ಗೌರವ ಹೆಚ್ಚುತ್ತೆ ಹೇಳ್ರಿ. ಅದ್ರ ಸೀಕ್ರೆಟ್ ಏನು ಗೊತ್ತಾ? ದೇವ್ರು ನಿಮ್ಮನ್ನ ಕ್ಷಮಿಸಿ ನಿಮ್ಮನ್ನ ಬಿಡುಗಡೆ ಮಾಡಿದಾಗ ಆ ಸೂಚನೆ ಅದಾಗಲೇಬೇಕದು ಗೌರವ. ಆಮೇಲೆ ಮುಂದಕ್ಕೆ ನಾವು 9, 16, 17 ಜಕರಿಯ ಏನಿದು? ಅದು ಮೆಷರ್ಲೆಸ್. ಅದು ಎಷ್ಟು ಮೆಷರ್ಲೆಸ್. ಬರ್ತಾ ಇಲ್ಲ ಸರಿಯಾಗಿ. ಆಗುತ್ತಾ? ಜಕರಿಯ 9:12 ಏನು ಹೇಳಿದ್ರು? ಡಬಲ್ ಇದೆ ಅದು. ಅದರಲ್ಲಿ ಇನ್ಫಿನೈಟ್ ಅಂತ, ಅಳತೆ ಮೀರಿ ಅದು.
ಎಷ್ಟು ಜನರಿಗೆ ಅದು ವಾಪಸ್ ಬರಬೇಕು? ಅದು ಯೇಸುವಿನ ನಾಮದಲ್ಲಿ ಅದು ಬರೋದಾಗ್ಲಿ ವಾಪಸ್. ಆಹಾ ನಿಮ್ಮ ಸೌಂದರ್ಯವೆಷ್ಟು, ಆಹಾ ನಿಮ್ಮ ಸೌಂದರ್ಯವೆಷ್ಟು. ಅದೇ ರೀತಿಯ ಬಿಡುಗಡೆ ಪ್ರಾರಂಭ ಈಗಲೇ. I inaugurate that blessing in Jesus' name. ಎಲ್ಲ ಕೈಗಳ ಮೇಲೆ ಬಾಯ್ತಾರೆ. ಏನೇ ನಿಮಗೆ ವಾಪಸ್ ಬರಬೇಕು ಅದನ್ನು ಕೂಗೋದಾಗಲಿ. ನೀವು ಅವರಿಗೆ ನೀವು ನಿಂತು ನಾನು ಇಲ್ಲಿ ಮಾಡ್ತಾ ಇದ್ದೀನಲ್ಲ ಅದನ್ನು ನೀವು ಮಾಡೋದಾಗಲಿ. ಮುಟ್ಟಿ ಪ್ರೇಯರ್ ಮಾಡಲೇಬೇಕು ಅಂತೇನಿಲ್ಲ. ಅವ್ರು ಕೇಳಿ, ಇಲ್ಲಿ ಸ್ಕೂಲಲ್ಲಿ 50 ಜನ ಇರ್ತಾರೆ. ನಮ್ಮಲ್ಲಿ ತುಂಬ ಜನ ಮೇಡಮ್ಗಳಿದ್ದೀರ. ನೀವಿಲ್ಲಿ 5 ಜನ ಸರಿಯಾಗಿ ರೆಡಿ ಆಗಲಿ ದೇಶಕ್ಕೆ. ಕ್ಲಾಸಲ್ಲಿ 50 ಜನ ಇರ್ತಾರೆ, 5 ಜನ ಗೊತ್ತು ನನಗೆ ಸರಿಯಾಗಿ ರೆಡಿ ಆಗೋದು 5 ಜನನೇ, ಅಥವಾ ಜಾಸ್ತಿ ರೆಡಿ ಆಗಲಿ. ಸ್ತೋತ್ರ. ನೀವಿಲ್ಲಿ ಕೇಳಿಸ್ಕೊಳ್ತಾ ಇರೋರು, ಓ ನಮ್ಮ ಮಾತು ಯಾರು ಕೇಳ್ತಾರೆ? ಅಯ್ಯ 5 ಲಕ್ಷ ಜನಲ್ಲಿ 5 ಜನ ಎದ್ದಳ್ಳಿ ಸಾಕು. ಸುಮ್ಮನೆ 5 ಜನ ಪೌಲುಗಳು ಎದ್ದಳ್ಳಿ 5 ಲಕ್ಷ ಜನ. ನೀನು ಸೋಸೋದು ಬೇಕಾಗಿಲ್ಲ. ಓ ಏನು ಯೋಸೇಫ ಹೇಳಿದಾಗ ಯಾರನ್ನಾರು ನೇಮಿಸ್ಕೊಂಡ್ರೆ ಏನು ಹೇಳ್ದ ಫರೋ? ಯೋಸೇಫ ಏನು ಹೇಳ್ತಾನೆ? ನೀನು ನೋಡಪ್ಪ ಬರಗಾಲ ಬರುತ್ತೆ, ಇದೆಲ್ಲ ಇದೆ, ಯಾರು ನೇಮಿಸ್ಕೊಂಡ್ರೆ ಏನು ಹೇಳ್ದ ಅವನು? ನೀನೇ ನೀನು ಜವಾಬ್ದಾರಿ ನಿಂತ ಇಲ್ಲ ಅಂತ ಹೇಳಿದ್ರೆ ಬೈಬಲ್ ಹೇಳುತ್ತೆ. ಇನ್ನು ಮುಂದಕ್ಕೆ ಬಂದು ನೀನಾದರೂ ಬೆಂಕಿಯ ಬಾಯೊಳಗಿಂದ ತಪ್ಪಿಸ್ಕೊಂಡಾಯ್ತೀನಿ. ಅನೇಕರು ಬಿಟ್ಟೋದ್ರು, ನಮ್ದೇರು ನಂಬ್ಕೊಂಡು ಬಂದ್ರು, ಸರಿ ಅದು ಸ್ತೋತ್ರ ಅದು. ಆದರೆ ನೀನಾದರೂ ಬೆಂಕಿ ಬಾಯೊಳಗಿಂದ ತಪ್ಪಿಸ್ಕೊಂಡ. ಒಳ್ಳೆ ಉದಾಹರಣೆ ಅಲ್ಲ? ಈ ಉದಾಹರಣೆ ತಗೊಳ್ಳಿ. ನೀನು ಹೋಟ್ಲಿಟ್ರೆ ವ್ಯಾಪಾರ ಬಿಡುತ್ತೋ ಸರಿ, ನಿನಗಾರು ಊಟ ಆಯ್ತಾ ನಿನ್ನ ಮನೆಗೆ? ಇದು ಒಳ್ಳೆ ಉದಾಹರಣೆ ಅಲ್ಲ ಇದು, ಆದರೂ ತಗೋ. ನೀನು ಅಡಿಗೆ ಹೋಟ್ಲ್ ನಿಮ್ಮನೇಲಿ 10 ಜನ ಇದ್ದರೆ ಅದೇ ಹೋಟ್ಲ್ ಆಯ್ತಾ ನಿಂದೆ? ಇನ್ನೊಂದು 10-15 ಜನ ಬಂದರೆ ಪಿಕಪ್ ಆಗುತ್ತಲ್ಲ. ಹಾಲೆಲೂಯ. ಪಾಯಿಂಟ್ ಏನಂದ್ರೆ ನೀನು ನಿರಾಶೆ ಆಗೋ ಅವಶ್ಯಕತೆ ಇಲ್ಲ. ಯಾರಾದರೂ ಆ ಥರ ಮನಸ್ಸಿನ ಇದರಿಗೆ ಚೇಂಜ್ ಮಾಡ್ಕೊಳ್ಳಿ. ಬಲ ನಂಬಿಗಸ್ತನಾದ ಒಳ್ಳೆ ಆಳುದು ಧಣಿಯ ಸೌಭಾಗ್ಯದಲ್ಲಿ ಸೇರು. ಓಕೆ, ಇವತ್ತು ನಿರ್ಧಾರ ಮಾಡಿ. ಯಾವ್ದು ಹೇಳಿ? ಅದಾಯ್ತಲ್ವ? ಈಗ ನಿಮ್ಮ ಮೇಲೆ ಯಾವುದು ನಿಮ್ಮ ರೆಸ್ಟೋರೇಷನ್ ಆಯಿತು ಆಯ್ತಾ? ಅದಕ್ಕೆ ಪ್ರೇಯರ್ ಎಷ್ಟು ನಂಬ್ತೀರಿ? ಅದನ್ನು ತುಂಬ ಅದನ್ನೇ ಹೇಳ್ಕೊಂಡು ಕೂತ್ಕೊಳ್ಳಂಗಿಲ್ಲ. ಅದನ್ನು ನಂಬಿಕೆಯಲ್ಲಿ ತೊಗೊಂಡಾಯ್ತು. ಈಗ ನೀವು ನಿರ್ಧಾರ ಮಾಡಿ. ಈಗ ನೀವು ಎಲ್ಲ ಕಣ್ಣುಗಳು ಮುಚ್ಚಿರಿ, ನಿರ್ಧಾರ ಮಾಡಿರಿ. ಈಗ ನೀವು ಏನಾದ್ರು ಹೇಳೋಕ್ಕೆ ಮೊದಲು ನಿರ್ಧಾರ ಮಾಡಿರಿ. ನೀವೀಗ ನಾನು ಮುಂಚಾನೆ ಬೇಗ ಎದ್ದೇಳ್ತೀನಿ ಅಂತ ನೀವು ಟೈಮ್ ಹೇಳ್ರಿ. ನೀವು ಹೇಳ್ರಿ. ನಮ್ಮ 4:40 ನಮ್ಮದು. ಕೆಲವೆಲ್ಲ ನೀವು 5 ಗಂಟೆಗೆ ಎದ್ದೇಳ್ತೀರ. ಅವೆಲ್ಲ ಏನು ಚೆಂದ? ಅದು ಹೆಂಗೆ ಸ್ವೀಕರಿಸ್ಕೊಳಕ್ಕಾಗುತ್ತೆ ಹೇಳ್ರಿ? ನಾನೇ ದೇವ್ರ ಸಭೆಯಲ್ಲಿ ಇರೋರು ಆಗಿದ್ರೆ ನನಗನ್ಸುತ್ತೆ ಆರಾಮಾಗಿ ನಾನು ಎಂಥ ಬಿಸಿ ಇರ್ಬೋದಿತ್ತು. 4 ಗಂಟೆಗೆ ಎದ್ದು ನಾನು ಗ್ಯಾರಂಟಿ ನಾನು ಪ್ರೇಯರ್ ಮಾಡಿಕೊಂಡು ಫಾಸ್ಟ್ ಹೇಳಿದಾರಪ್ಪ ಒಂದು ಅರ್ಧ ಗಂಟೆ ಪ್ರೇಯರ್ ಮಾಡ್ಕೊಂಡು ಸೇರ್ಕೊ ನಾನು ಮಾಡಿರ್ತಾ ಇದ್ದೀನಿ. ನಾನು ಓಕೆ, ಇವತ್ತು ನಿರ್ಧಾರ ಮಾಡಿ. ಇಲ್ಲ ಇನ್ನು ನಾನು ಮಲಗಿದ್ದು ಸೋಮಾರಿತನ ಮಾಡಿದ್ದು ಸಾಕು. ಇನ್ನು ನಾನು ಶಿಲ್ಪ ಕಲ್ಪನಾ ಸರಿಯಾಗಿ ನಿರ್ಧಾರ ಮಾಡಿರಿ. ನೀವು ಚಿಕ್ಕ ಮಕ್ಕಳು ಪ್ರಥಮ ಪ್ರಗತಿ ನೀನು ನಿರ್ಧಾರ ಮಾಡಿದೀನೋ, ಸಂಭ್ರಮ ನಿರ್ಧಾರ ಮಾಡಿದೀನಿ. ನಾನು ಇನ್ನು ಆಟ ಆಡಿದ್ದು ಸಾಕು. ಇನ್ನು ಸಮುವೇಲ 3ನೇ ವಯಸ್ಸಲ್ಲಿ ಅವನ್ನ ದೇವ್ರ ಸನ್ನಿಧಾನ ಬಿಟ್ಟೋಗಿದ್ದು. 3ನೇ ವಯಸ್ಸಲ್ಲಿ ಅವನನ್ನ ದೇವ್ರ ಸನ್ನಿಧಾನ ಬಿಟ್ಟೋಗಿದ್ದು. ಹಾಲೆಲೂಯ. ಈಗ ನಿರ್ಧಾರ ಮಾಡ್ಕೊಳ್ಳಿ. ಇಲ್ಲ, ನಾನು ಬೈಬಲ್ ಓದ್ದಲ್ಲೇ ಮಲಗಲ್ಲ. ನಾನು ಬೈಬಲ್ ಓದ್ದಲ್ಲೇ ಮನೆಯಿಂದ ಆಚೆ ಹೋಗಲ್ಲ. ನಾನು ಮೊಣಕಾಲಿಲ್ಲದೆ ನಾನು ಎದ್ದೇಳೋದಿಲ್ಲ. ನಾನು ದೇವರೇ ಮೊನ್ನೆ ಮಧು ಬಗ್ಗೆ ಬಂತು. ಆ ಬಿಟ್ಕೊಂಡ್ನಳ್ಳಿ ಮಧು ಬೈಬಲ್ ಓದ್ದಲ್ಲೇ ಗೌರ್ಮೆಂಟ್ ಅಫಿಷಿಯಲ್ ಕೇಳಿ, ಇನ್ನು ಕಮಿಷನರು ಆಗ್ತಾನೆ ಬೇಗ. ಮಧು ಆಗುತ್ತಾ? ಆ ವ್ಯಕ್ತಿ ನೋಡೋಕೆ ನಿಮಗೆ ಹಂಗೆ ಕಾಣಿಸೋದು. ಬೈಬಲ್ ಓದ್ದಲ್ಲೇ ಆಚೆ ಬರಲ್ಲ. ಅವ್ರನ್ನ ನೋಡಿ ಅವ್ರು ಯಾರು ನಮ್ಗೆ ಯಾರಿಗೂ ಹೇಳೇ ಇಲ್ಲ. ಅದನ್ನು ದೇವರ ಆತ್ಮ ಅಲ್ಲಿ ರಿಲೀಸ್ ಮಾಡಿದ್ರು. ಒಂದು ನಿರ್ಧಾರ ಮಾಡ್ತೀರಾ ನೀವೀಗ? ನೀವು ಇಲ್ಲಿ ಹೋಗುವಾಗ ಅಲ್ಲಿ ಆ ಸ್ಪಿರಿಟಲ್ಲಿ ಆ ಸೀರಿಯಸ್ನೆಸ್ ಇರೋದಾಗ್ಲಿ, ಆ ಗಂಭೀರತೆ ಇರೋದಾಗ್ಲಿ. ಇನ್ನು ಹೇಳ್ದಲ್ಲ ನಿಮಗೆ ಯಾವುದಾದ್ರು ಹಲ್ಕಿರಿಯ ವಿಚಾರಗಳು, ಯಾವುದೋ ತರಲೆ ವಿಚಾರಗಳು, ನೋ ಸಿಟ್ಟು ನೋ ಇರಲಿ ಅದಕ್ಕೆ. ಅಪ್ಪ ನಮಗೆ ಬೇಡಪ್ಪ ಅದು ನಮಗದು ಬೇಡವೇ ಬೇಡ. ಅದು ಆ ವಿಚಾರ ನಮಗೆ ನಮ್ಮ ಭಕ್ತಿಹೀನತೆ ಮಾಡೋ ವಿಚಾರ ನಮಗೆ ಬೇಡವೇ ಬೇಡ. ನನಗೆ ಪರಿಶುದ್ಧಾತ್ಮನಿಂದ ಪ್ರೇರೇಪಣೆ ಆದ ಕಾರ್ಯ ಮಾತ್ರ, ದೇವರ ಚಿತ್ತ ಇರೋದು ಮಾತ್ರ, ದೇವರಿಗೆ ಆಗದೆ ಇರೋದು ಬೇರೆ ಸಮೇತ ಕಿತ್ಕೊಂಡು ಹೋಗಲಿ. ಹೇಳಿ, ನನ್ನಿಂದ ಕಿತ್ಕೊಂಡು ಹೋಗಲಿ ಬೇರೆ ಸಮೇತ.
ಪರಿಶುದ್ಧಾತ್ಮನಿಂದ ಪ್ರೇರೇಪಣೆಯಿಂದ ಜೀವಿಸ್ತೀನಿ ನಾನು. ವಾಕ್ಯದ ಆಲೋಚನೆ ನಡೀತೀನಿ ನಾನು. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನನ್ನೊಳಗಡೆ. ಆಮೆನ್. ಥ್ಯಾಂಕ್ ಯು ಜೀಸಸ್. ಶಿವಾರ ಕಲಬಲಬ ಶಮ. ಕೈಗಳ ಮೇಲೆತ್ತಿ ದೇವರಾತ್ಮ ಚಲಿಸಕ್ಕೆ ಅವಕಾಶ ಕೊಡಿ. ಶಮ ಹರಿ ಕಲಬಲ ರಬ ಲಮ ಶರಬ ರೋ ರಬ ಕಲ. ಸ್ಟೆಫಾ ಅಂತ ನೋಡ್ತೀವಿ. 25 ವರ್ಷದ ಹುಡುಗ ಇರ್ಬೋದು. ಅವನು ಕೆಲವೇ ತಿಂಗಳಲ್ಲಿ ಅವನ್ನ ಅಥವಾ ಕೆಲವೇ ದಿನಗಳಲ್ಲಿ ಸಾಯಿಸ್ಬಿಟ್ರು ಅವನ್ನ. ಆದರೆ ಸಾಯಿಸಕ್ಕೆ ಮೊದಲು ಒಂದು ಅಧ್ಯಾಯನ ಅವನು ಬೈಬಲ್ ತಗೊಂಡು ಹೋದ. ಅವನಿಗೋಸ್ಕರ ಒಂದು ಅಧ್ಯಾಯ ಬರೆದ್ಬಿಡ್ತೀಗ. ಜಾಸ್ತಿ ಮಾತಾಡಿದ್ರೆ 1.5 ಅಧ್ಯಾಯ ಅವನಿಗೆ. 6ರಲ್ಲಿ ಸ್ಟಾರ್ಟ್ ಆಗುತ್ತೆ, 7 ಫುಲ್ ಅವಂದೇನೆ. ಸಂಕ್ಷಿಪ್ತವಾಗಿ ಹಳೆ ಒಡಂಬಡಿಕೆಯನ್ನು ಹೇಳ್ಬಿಡ್ತಾನೆ ಅವನು. ಅಬಾರ ಖಲಬ ಶಮ ಲೋಮೋ ರೋಬಾ ಕರಿ ಬರ ಶೇಬಾ ಬಾಬಾ ಬಾರೋ ಬಾರಿ ಖಲೋ ಬೋರು ಲೋಬು ಲೂಮಾ ಶೀಬಾ ರಾಲೋ ಬೋರು ಕೋರಿಬಾ ರಾಬಾ ಶರೋಬರ ರಬ. ತಳ್ಳಲ್ಪಟ್ಟ ಕಲ್ಲು ಕಟ್ಟಡ ಕೆಲಸಕ್ಕೆ ಮೂಲೆಗಲ್ಲಾಯಿತು. ತಳ್ಳಲ್ಪಟ್ಟ ಕಲ್ಲು ಕಟ್ಟಡ ಕೆಲಸಕ್ಕೆ ಮೂಲೆಗಲ್ಲಾಯಿತು. ಕರ್ತನ ಕಾರ್ಯ ಇದು ಅತಿಶಯ, ಇದು ಕೈ ತಟ್ಟಿ ನಲಿದಾಡುವ. ಕರ್ತನ ಕಾರ್ಯವಿದು ಅತಿಶಯ, ಇದು ಕೈ ತಟ್ಟಿ ನಲಿದಾಡುವ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಎಲ್ಲರೂ ನನಗೆ ಜಯದ ಹೆಜ್ಜೆ ಇಡುವೆ. ನೇಮಿಸಿದ ಜಯದ ಎಲ್ಲ ಕೈಗಳ ಮೇಲೆ ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಹಲ್ಲೆಲೂಯಾ ಸೋಲಿಲ್ಲ, ಹಲ್ಲೆಲೂಯಾ ಜಯ ಉಂಟು. ಹಲ್ಲೆಲೂಯಾ ಸೋಲಿಲ್ಲ, ಹಲ್ಲೆಲೂಯಾ ಜಯ ಉಂಟು. ಕರ್ತನು ನೇಮಿಸಿದ ಜಯದ ದಿನವಿದು. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ನೋಡಿ, ನೀವು ಇವತ್ತಿಲ್ಲಿದ್ದೀರಾ, ನಾಳೆ ಅಮೆರಿಕ ಇರ್ಬೋದು. ನಮ್ಮವರು ಇಲ್ಲಿಂದ ಇಸ್ರೇಲು, ಸಿಂಗಪುರು, ಆಸ್ಟ್ರೇಲಿಯಾ ಎಲ್ಲೆಲ್ಲಿದ್ದಾರೆ. ಈಗಲೂ ಇದ್ದಾರೆ. ಅವರೆಲ್ಲ ಈಗಲೂ ಅಲ್ಲೆಲ್ಲ ಇದ್ದಾರೆ. ಕೇಳಿ, ಅಮೆರಿಕದಿಂದ ಚಾರ್ಲ್ಸ್ ಇದ್ದಾರೆ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಇದನ್ನು ಕಲ್ತ್ಕೊಂಡ ಇವಾಗ ನೀನು ಹೆಣ್ಮಗುನ ಸಣ್ಣ ಪಾಪನ ಪ್ರಥಮ ಕಂಡುಬಿಡು, ಸಂಭ್ರಮ ಕಂಡುಬಿಡು. ಮುಂದೆ ಬಂದು ಸಂಭ್ರಮ ಹೊಚ್ಕೊಬೇಡ, ಮುಂದೆ ಬಂದು ನಿಮ್ಮ ಅಜ್ಜಿ ಥರ ನೀನು ಹೊಚ್ಕೊಳ್ತೀಯ. ನೀನು ಕೇಳಿಸ್ಕೊಳ್ಳಿ, ನೀನು ಆಗುತ್ತಾ? ಇವತ್ತು ನಿಮಗೆ ಕಲಿಸಿದ್ದೀನಿ ನಾನು. ನಿಮಗೆ ಕಂಡುಬಿಡ್ರಿ, ಈ ಕಡೆ ನನ್ನ ಕಡೆ ನೋಡಿರಿ. ನೀವು ಇವತ್ತು ನಿಮಗೆ ಕಲಿಸ್ಕೊಟ್ಟಾಗಿದೆ ಯಾವ ಥರ ಒಂದು ಪ್ರವಾದನೆ. ಆ್ಯಕ್ಚುಲಿ ಇದನ್ನೆಲ್ಲ ಹೇಳಂಗಿಲ್ಲ, ಇದೆಲ್ಲ ಸೆಮಿನಾರ್ಗಳಲ್ಲಿ ಮಾಡೋದು. ಸೆಮಿನಾರ್ಗಳಲ್ಲಿ ಇವೆಲ್ಲ ಮಾಡೋದು ನಾವು ಕೇಳಿಸ್ಕೊಳ್ಳಿ. ಸೆಮಿನಾರ್ಗಳಲ್ಲಿ 7,000, 8,000, 15,000 ಕಟ್ಟಿ ಬರಬೇಕು. ಇಲ್ಲ, ಎಂಟ್ರಿನೇ ಇರೋದಿಲ್ಲ ಒಳಗಡೆಗಲ್ಲಿ. ಅಂಥದ್ದನ್ನು ನಿಮಗಿಲ್ಲಿ ಹೇಳ್ಕೊಡ್ಲಾಗ್ತದೆ, ಮನೆ ಒಳಗಡೆಗೆ ತರಲಾಗುತ್ತೆ. ಜಿಮ್ಮಿ, ಪಾಸ್ಟರ್ ಪ್ಯಾಟ್ರಿಕ್, ಆಲ್ಬರ್ಟ್ ನಮ್ಮ ಮಧ್ಯದಲ್ಲಿ. ಬೇರೆಯವ್ರನ್ನ ಫಿಲ್ಟ್ರ್ ಮಾಡಿದ್ದೀನಿ ನಾನು. ಮೆಸೇಜ್ ತೆಗೆದು ನೋಡಿ ನೀವು, ಇವರ ನಾವು ಬರ್ತೀವಿ ಅಂತಾರೆ. ನಾನು ಹಾಕಲ್ಲ ಅವ್ರನ್ನ. ಇದಾರಲ್ಲ, ಎಂತೆಂಥವ್ರು ಇದಾರಲ್ಲ, ಒಂದು 15 ಜನ ನಿಮಗೆ ಪರಿಚಯ ಅಲ್ವ. MP ಇದ್ದಾನಲ್ಲಪ್ಪ, ಗೊತ್ತಾ? ಪಾರ್ಲಿಮೆಂಟ್ MP ಇದ್ದಾನೆ. ಅವ್ರನ್ನ ಹಾಕಿಲ್ಲ ಅದರೊಳಗಡೆ ನಾನು. ಆದರೆ ನಿಮಗೆ ಟ್ರಾನ್ಸ್ಲೇಟರ್ಗಳಿಗೆ ಕೊಬ್ಬಿದ್ದೀರ. ನೀವು ಟ್ರಾನ್ಸ್ಲೇಟರ್ಗಳು ಸಖತ್ ಕೊಬ್ಬಿದ್ದೀರ. ನೀವು ನೋಡಿ, ಕೈಯಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀನಿ, ತುಂಬ ಕೊಬ್ಬಿದ್ದೀನಿ. ನಿಮ್ಮ ಮಗ ತುಂಬ ಕೊಬ್ಬಿದ್ದಾನೆ, ಚಂದನು. ಈ ಥರ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರೋದು ನಾನು. ನೀನು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ನಾನು. ನೀನು ಅಷ್ಟೇ, ನೀವು ಹೇಳ್ದಲ್ಲ ಇವರು ಮಾಡೋದೇ ಇಲ್ಲ. ದೇವನು ಅಷ್ಟೆ, ಅವನು ಬಿಟ್ಟಾಯ್ತು, ಲೈನೇ ಬಿಟ್ಟಾಯ್ತು. ಹಾಂ, ಆಗುತ್ತಾ? ಅನೇಕರು ನೀವು ಓಕೆ. ಅದಾದಮೇಲೆ ಅದು ಈಗ ಎದುರ್ಕೊಂಬಿಟ್ರಿ ಈಗ ಇವರೀಗ. ಹಲ್ಲೆಲೂಯಾ. ಏನು ನೋಡಿದ್ರಿ ಇವಾಗ ನೀವು? ವಾಗ್ದಾನಗಳನ್ನ ಜನಗಳ ಮೇಲೆ. ಈ ಕಡೆ ಕಂಡುಬಿಡ್ರಿ, ಈ ಕಡೆ ನೋಡ್ರಿ. ನೀವು ಯಾರೇ ಇರ್ಬೋದು, ಇಲ್ಲಿರೋ ಕೇಳಿಸ್ಕೊಳ್ಳಿ. ಓದು ಬರಲಿ ಬಿಡಲಿ,
ಏನು ನೋಡಿದ್ರಿ ಇವಾಗ ನೀವು? ಸುಮ್ಮನೆ ಇನ್ನೊಂದ್ಸಲ ಓದ್ರಿ ಅದನ್ನು, 71 ಓದ್ರಿ ಬೇಗ. ಏನಿದೆ ಅಲ್ಲಿ? ನನ್ನ ಗೌರವವನ್ನು ಹೆಚ್ಚಿಸು. ಓಕೆ, ಎಲ್ಲ ಮೈನಾಗಿ ಜಕರಿಯ 9:12 ಏನು ಹೇಳ್ತು? ಸುನಿರೀಕ್ಷೆಯುಳ್ಳ ಸೆರೆಯವರೇ. ಸೆರೆಯಲ್ಲಿರ್ಬೋದು ಅವರು, ಸುನಿರೀಕ್ಷೆ ಇರಲಿ. ಅದು ಆ ಕಿಡ್ನಿ ವ್ಯವಹಾರ ಇರಲಿ, ಏನಾದರೂ ಕಾಯಿಲೆಗಳು ಎಂತೆಂಥದ್ದು ಹೇಳ್ತಿರಲ್ಲ, ಅದೇನಾದ್ರು ಇಟ್ಕೊಳ್ಳಿ, ಡೋಂಟ್ ಡೋರಿ, ಅದು ಚಿಂತೆ ಮಾಡಲೇಬೇಡ. ಅದಕ್ಕೆ ಕೆಂಪಾಪುರದ ಬಗ್ಗೆ ಅವಾಗ ಹೇಳ್ತಾ ಇರ್ತೀನಿ ನಾನು. ST ಮಾಲ್ ಹಿಂಭಾಗ ಹೆಬ್ಬಾಳಿದೆ ನೋಡ್ರಿ, ST ಮಾಲ್ ಇದೆಯಲ್ಲ, ಯಾರು ಗೊತ್ತಾ? ಆ ಕಡೆಯವರು ಯಾರಿದ್ದೀರಾ? ಚಂದು, ಹಿಂಭಾಗ ಕೆಂಪಾಪುರ ನೋಡಿದ್ಯಾ? ಅವಾಗೆಲ್ಲ 800 ರೂಪಾಯಿ ಸೈಟ್ ನಾನು ಹೋದಾಗ, ಅಲ್ಲಿ ಈಗ 8000 ರೂಪಾಯಿ ಇದೆ. ಹಾಂ, ಅಲ್ಲಿ ಬರ್ಕೊಟ್ಟಿದ್ದು ಒಂದು ಅಮ್ಮ ನನಗೆ, ಅದನ್ನು ಹರೀಶಿಗೆ ಬರ್ಸಿ ಬಂದೆ ಪಾಸ್ಟ್ರಿಗೆ ಹೊತ್ತು ನಾನು. ಇರಲಿ, ತುಂಬ ದೊಡ್ಡ ಮೀಟಿಂಗ್ ಮಾಡ್ತಾನೆ ಅಂತಂದರೆ 8 ಜನ ಇದ್ದಾರೆ. 8 ಜನ ಏನಪ್ಪ ಪ್ರೀಚ್ ಮಾಡ್ತೀನಿ. ನಾನು ಹೋಗಿ ಸ್ಪೀಡ್ ನೋಡೋದು, ಸೂಟ್ ಕೇಸ್ ಎಲ್ಲ ತೊಗೊಂಡೋಗ್ಬಿಟ್ಟಿದ್ದೀನಿ. ಆ ಗೋಲ್ಡ್ ಕಲರ್ ಸೂಟ್ ಕೇಸ್ ಇದೆ ಅಂತ, ಅದೆಲ್ಲ ತೊಗೊಂಡೋಗ್ಬಿಟ್ಟಿದ್ದೀನಿ. ಟಿಪ್ ಟಾಪಾಗಿ ಹೋಗಿದ್ದೀನಿ. ಏನಪ್ಪ ಮಾಡ್ತೀಯ ಅಲ್ಲಿ ನೀನು? ಎಲ್ಲರೂ ಮುಂದೆ ಕರೆದೆ ನಾನು. ಪ್ರೇಯರ್ ಶುರು ಮಾಡಿದ್ರೆ ತಪ ಎಲ್ಲ ಬಿದ್ದರು. ಆಮೇಲೆ ನಾವೇನು ಮಾಡ್ತೀನಿ? ನೆಗಿ ಅಂತ ಹೇಳ್ತೀನಿ. ನೆಗಿ ಅಲ್ವಾ? ನೆಗೆದ್ರು. ಒಬ್ಬ ನೆಗಿದಾಳೆ, ನೆಗೆಯ ನೀನು ಅಂತ ಹೇಳಿದ್ರು. ಅವನ ಪಾಸ್ಟ್ರು ತುಂಬ ಹತ್ರ ನೆಂಟರು. ರಾಡೆಲ್ಲ ಹಾಕಿದ್ದಾರೆ. ನಾನು ನೆಗ್ಸಿ ಕೇಳ್ತಾ ಇದ್ದೀನಿ ಅವನಿಗೆ ಹೇಳಿ. ಅವ್ನು ನನಗೆ ಎದುರ್ಕೊಂಡು ನೆಗಿತಾ ಇದ್ದಾನೆ. ಈಗ ನೆಗದಿ ಇವರಿಗೆಲ್ಲ ಆಶ್ಚರ್ಯ ಅವರಿಗೆ ಆಗುತ್ತಾ. ಅವನು ಮಲ್ಲಿಗೆ 3 ತಿಂಗಳಾಗಿತ್ತು. MG ರೋಡಲ್ಲಿ ಒಂದು ಪಾರ್ಕಿಂಗ್ ಲಾಟ್ ತೊಗೊಂಡಿದ್ದ. ಅಲ್ಲಿ ಅವನು ಬಂದು ಗುದ್ಬಿಟ್ಟು ಮಲ್ಕಡಿದ್ದಾವೆ. ಆಗುತ್ತಾ ನೋಡಿ, ಅವ್ರಲ್ಲಿ ಇರೋರು 8 ಜನ ಅಂದರೆ 8 ಜನರಿಗೂ ಗುಣ ಆಯಿತು. ಎಲ್ಲರಿಗೂ ಗುಣ ಆಯಿತು ಅಲ್ಲಿ. ಹಲ್ಲೆಲೂಯಾ. ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವೆಲ್ಲ ಯಾವುದೋ ಜ್ಞಾನದಲ್ಲಿ ಇರಬೇಡ್ರಿ. ಬರೀ ನಿಮ್ಮದು ಕಾಸು, ಅದು ಯಾವುದೋ ಬಿಸ್ನೆಸ್ಸು, ಜಾಬು, ಮನೆ ಕಟ್ಟೋದು ಅವೆಲ್ಲ ಬಿಡಿ. ನಾನು ಕಾಸು ಅಂದರೆ ಒಪ್ಕೋಬೋದು, ಗೊತ್ತಾ ನೀವು? ಹೇಗೆ ಹೇಳಿ? ನನ್ನ ಪ್ರಾಜೆಕ್ಟ್ ಇದಾವೆ. ನಿಂದೇನು ಪ್ರಾಜೆಕ್ಟ್ ಇದೆ ನಿಂದು? ನೀನು ತಗೊಂಡೋಗಿ FD ಇಡೋ ಪ್ರಾಜೆಕ್ಟ್ ಗೊತ್ತು ನನಗೆ. ಇವರೆಲ್ಲ FD ಪ್ರಾಜೆಕ್ಟ್ಗಳು ಇವೆಲ್ಲ. ಸುಮಾರು ಜನ ಇದ್ದಾರೆ FD ಪ್ರಾಜೆಕ್ಟ್ಗಳು. ನಿನ್ನ ಕೈಲಿ ಕಾಸು ಬಂದರೆ ಏನಪ್ಪ ಮಾಡ್ತೀನಿ ನೀವು? ನಮ್ಮ ಕೈಲಿ ಬಂದಿರೋದು 5 ರೊಟ್ಟಿ 2 ಮೀನು. ಈಗ ಎಲಿನಿಗೆ ಯಾಕಪ್ಪ ಕೊಡಬೇಕು? ನೀವು ಅಲ್ಲಿದ್ದರೆ ಹಂಗೆ, ನಿಮ್ಮ ಹಾಸನದಲ್ಲಿದ್ದರೆ ಹಂಗೆ ಹೇಳೋದು. ನೀನು ತಿನ್ನು, ಅವ್ನಿಗೆ ಯಾಕೆ ಕೊಡ್ತೀಯ ಅಂತ ಹೇಳು. 1 ವರ್ಷ ಶಬ್ಬೀರ್ ಯಾಕೆ ಹೊಚ್ಕೊಳ್ಳೋದು? ಈ ಕಡೆ ಬನ್ನಿ, ನೀವು ಮುಂದೆ ಬನ್ನಿ. 1 ವರ್ಷಗಳು 17 ನೆನಪಿದೆ ಯಾರಿಗಾದ್ರೂ? ಅಯ್ಯ, ವಿಧವೆ ಮನೆಗೆ ಯಾಕಪ್ಪ ಕಳಿಸೋದು ಹೇಳಿ? ಎಲಿಯನ್ನ ಅಂಥ ಪ್ರವಾದಿನ ಕ್ಯಾನ್ ಇಮ್ಯಾಜಿನ್ ನೀವು? ಹೆಂಗಿದೆ ಅದು? ಹಲ್ಲೆಲೂಯಾ. ನೋಡಿ, ಅವಳು ಫಸ್ಟ್ ದೇವರಿಗೆ ತರಲೇಬೇಕದು. ಓಕೆ, ಆ ಮ್ಯಾಟ್ರ್ ಡಿಫ್ರೆಂಟ್ ಮ್ಯಾಟ್ರ್ ಅದು. ಓಕೆ, ನಾನು ನಿಮಗೆ ಇವತ್ತು ಹೇಳ್ಕೊಟ್ಟಿದ್ದೀನಿ ವಾಗ್ದಾನನ ಹೆಂಗೆ ರಿಲೀಸ್ ಮಾಡೋದು ಬೈ ಸ್ಪೀಕಿಂಗ್. ಈಗ ನೀವೇನು ಮಾಡೋದು? ಬಿಲ್ಲಿ ಗ್ರಹಮ್ದು ಒಂದು ಉದಾಹರಣೆ ಹೇಳ್ತಿರ್ತೀನಿ. ಅವಾಗ ನೆನಪಿದೆಯಾ? ಅವರು ಬೈಬಲ್ ಕಾಲೇಜಿಗೆ ಹೋದರೆ ಅವ್ರು ಬೆಟ್ಟಗಳೆಲ್ಲ ಇದೆ, ಎಲ್ಲರೂ ಹೋಗಿ ಅಲ್ಲಿ ಇಲ್ಲಿ ಮೀನು ಹಿಡಿಯೋಕ್ಕೆ ಅಲ್ಲಿ ಹೋಗೋರು ಗಾಳ ಹಾಕಿ. ಇವ್ರು ಮಾತ್ರ ಹೋಗಿ ಬೆಟ್ಟದ ಮೇಲೆ ನಿಂತ್ಕೊಂಡು ವಾಕ್ಯ ಕೊಡ್ತಾಯಿದ್ರು ಖಾಲಿ ಜನಕ್ಕೆ. ತಮಾಷೆ ಅಲ್ದು. ಅಮೇರಿಕಾ ಗೊತ್ತಾ ನಿಮಗೆ? ಇಲ್ಲಿಗಿಂತ ತರಲೆಗಳು ಅವಾಗಲೇ ಇಲ್ಲಿ ಈ ಆಸೆ ಏನಲ್ಲ. ಎಷ್ಟು ಇಲ್ಲಿದು ಇಂಡಿಯಾದ ಎಷ್ಟಪ್ಪ ಆ್ಯಾವ್ರೇಜ್ ಇನ್ಕಮ್? ಅಲ್ಲಿದೆಷ್ಟು? 2 ಲಕ್ಷ. ವರ್ಷದೆಷ್ಟು ನಿಮ್ಗೆ ಇಲ್ಲಿದು? 2 ಲಕ್ಷ ನಿಮ್ಗೆ ಆ್ಯಾವ್ರೇಜ್ ಇರೋ. ಅಲ್ಲಿ 80 ಲಕ್ಷ. ಅಲ್ಲಿ 1 ವರ್ಷಕ್ಕೆ, ತಿಂಗಳದಲ್ಲ. ಕೇಳಿಸ್ಕೊಳಪ್ಪ ಚಂದು, ಅಲ್ಲಿ 80 ಲಕ್ಷ ರೂಪಾಯಿ ಅವರಿಗೆ ಆ್ಯಾವ್ರೇಜ್ ಇನ್ಕಮ್ಮು. ಈಗ ಇಲ್ಲಿ ಯಾರಾದ್ರೂ ನೋಡಿದ್ರೆ, ಈಗ ಹರ್ಷ ಅವ್ರ ಅಮ್ಮನ ನೋಡಿದ್ರೆ ಅಲ್ಲಿದು ಅವ್ರ ಇನ್ಕಮ್ ಎಷ್ಟು ಗೊತ್ತಾ? 2 ಕೋಟಿ ಇರುತ್ತೆ ಅವ್ರಿಗೆ, ಇಂಥವ್ರಿಗೆ. ಹಾಂ, ಟ್ಯಾಕ್ಸ್ ಇದೆ. ಟ್ಯಾಕ್ಸ್ ಯಾರು ಬಿಟ್ಬಿಡ್ತಾರೆ? ಪುಕ್ಷಟ್ ಅಂತ ಹೇಳಿದ್ದಾರೆ ಯಾರು? ಟ್ಯಾಕ್ಸ್ ಇಲ್ಲ ಅಂತ ಯಾರು ಹೇಳಿದ್ದಾರೆ? ಯಾವ ದೇಶದಲ್ಲಿದೆ? ಇಲ್ಲಿ ಮಾತ್ರ ಇಲ್ಲ ಅಷ್ಟೇ. ನೀವು ಕೊಡ್ತಾ ಇದ್ದೀರ, ನೀವು ದಶಮಭಾಗ ಸರಿಯಾಗಿ ನೀವು ಅಂತಾರೆ ಮಾತಾಡೋದು. ಕೊಡ್ತಾ ಇದ್ದಾರೆ ಕೇಳೋರು, ಕೊಡದೇ ಇರೋರೆ ಮಾತಾಡೋದು. ನೀವು ಹಲ್ಲೆಲೂಯಾ. ಬಾಯಿ ಬಿಟ್ಬಿಡ್ತು. ಬಾಯಿ ಅದು ಹೇಳಲ್ಲ. ಇಷ್ಟುದ್ದ ಇರ್ತಾರೆ ಇವರು, 4 ಅಡಿ ಇರ್ತಾರೆ ಇಂಡಿಯಾ ಹೆಂಗಸ್ರುಗಳು. ಆ್ಯಾವ್ರೇಜ್ ತಗೊಬರಕಪ್ಪ 4 ಅಡಿ ಅಷ್ಟೇ. 4 ಕಿಲೋಮೀಟರ್ ತೆಗಿತು ಬಾಯಿ. ಹಲ್ಲೆಲೂಯಾ. ಓಕೆ, ಟ್ಯಾಕ್ಸ್ ಇಲ್ಲಲ್ಲೇನು? ಅಲ್ಲಿ ಟ್ಯಾಕ್ಸ್ ಹೆಂಗೆ ಅಂತೇಳಿ ಕೇಳಿ. ಇಲ್ಲಿ ಥರ ಅಲ್ಲ. ಇಲ್ಲಿ ಥರ ನಿಮಗೆ ಸುಲಿಗೆ ಇಲ್ಲ. ಇಲ್ಲಿ ಆ ಥರದ್ದೆಲ್ಲ ಟ್ಯಾಕ್ಸ್ ಇಲ್ಲ. IRS ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಇಲ್ಲಿ ನಿಮ್ಗೆ ಹೆಂಗೆ ಇನ್ಕಮ್ ಟ್ಯಾಕ್ಸು ಅದೇ ಥರ ಅಲ್ಲಿ ಕರೆಕ್ಟಾಗಿ ಎಲ್ಲ ಡೀಲ್ ಆಗುತ್ತೆ ಕರೆಕ್ಟಾಗಿ. ಆಮೇಲೆ ಮೊನ್ನೆ ದುಡ್ಡು ಉಳಿತಲ್ಲ, ಅದರಲ್ಲಿ ಒಬ್ಬೊಬ್ಬನಿಗೆ $1,000 ಕೊಟ್ಟರು. ಯಾರಿಗೆ? ಟ್ಯಾಕ್ಸ್ ಪೇಯರ್ಸಿಗೆ. ಎಷ್ಟು? $1,000 ಅಂದರೆ ಎಷ್ಟು? 87,000 ರೂಪಾಯಿ. ಇಲ್ಲಿ ಹಾಕ್ತಾರೆ ನಿಮಗೆ, ಇಲ್ಲಿ. ಓಕೆ, ಪಾರದರ್ಶಕ. ಅದು ನಮಗೆ ಡಿಫ್ರೆಂಟ್ ಮ್ಯಾಟ್ರ್. ಅದು ನಮಗೆ ಆ್ಯಾವ್ರೇಜ್ ಇನ್ಕಮ್ ಹೇಳ್ತಾ ಇದೆ ಅಷ್ಟೇ. ಅದಕ್ಕೆ ಹೋದು ನಾವಲ್ಲಿಗೆ. ಬಿಲ್ಲಿ ಗ್ರಹಮು ನಿಂತ್ಕೊಂಡು ಮಾತಾಡೋರು ಖಾಲಿ ಜಾಗಕ್ಕೆ 10 ವರ್ಷ ಅಲ್ಲಿಂದ ಅಲ್ಲಿಗೆ. ಸೀದಾ ವೈಟ್ ಹೌಸಿಂದ ಬಂತು ಅವರಿಗೆ. ಅಂದರೆ ಪ್ರೆಸಿಡೆಂಟಿಂದ. ವೈಟ್ ಹೌಸ್ ಅಂದರೆ ಪ್ರೆಸಿಡೆಂಟ್ ಆಫೀಸಲ್ಲಿ.
ಅಲ್ಲಿಂದ ಎಂಟ್ರಿ ಬಂತು. Hallelujah. ಅಲ್ಲಿಂದ ಈಗಿರೋ ಪ್ರೆಸಿಡೆಂಟ್ ತನಕನೂ ಮಾತಾಡ್ಸಿದ್ರು. 1945ನೇ ಇಸ್ವಿಯಿಂದ ಯಾರ್ಯಾರು ಪ್ರೆಸಿಡೆಂಟ್ ಇದ್ರು ಎಲ್ಲರಿಗೂ ಕೌನ್ಸಿಲಿಂಗ್ ಬಿಲ್ಲಿ ಗ್ರಹಂ ಅವರನ್ನು. ಯಾರವರು? ಒಂದು ಹಾಲು ಒಂದು 20 ಹಸುದು ಹಾಲು ಕರ್ಕೊಂಡು ಹಳ್ಳಿಲಿ ಇದ್ದವರು ಬಿಲ್ಲಿ ಗ್ರಹಂ. ಕೇಳಿಸ್ಕೊಳ್ಳಿ, ಈಗೆಲ್ಲ ಹಸು ಸಾಕಕ್ಕೆ ಹೋಗ್ತಾರೆ ಈಗ ಅವರು. ಆಗುತ್ತಾ? ಟ್ರೈ ಮಾಡೋದು. ಹಲ್ಲೆಲೂಯಾ. ಆಗುತ್ತಾ? ಆದರೆ ಅವ್ರು ಏನು ಮಾಡಿದ್ರು? ಫ್ರೀ ಟೈಮಲ್ಲ, ಹೊರಗಡೆ ಹೋದ್ರೆ ಬೇರೆಯವರು ಮೀನು ಹಿಡಿಯೋಕ್ಕೆ ಹೋದರೆ ಇವ್ರು ಏನು ಮಾಡ್ತಿದ್ರು? ಪ್ರೀಚಿಂಗ್ ಅಭ್ಯಾಸ ರೆಡಿ ಮಾಡ್ತಾರೆ. ಅವ್ರಿಗೆ ನಂಬಿಕೆ ಹೆಂಗೇನೆ ಕೊರಿಯಾಗೆ ಹೋದರೆ ಏನು ತೊಗೊಂಡ್ರು ಜಾಗನ? ಕೊರಿಯಾದಲ್ಲಿ ಹೆಂಗೆ ಪ್ರೀಚ್ ಮಾಡಿದ್ರು ಅವರು? ಏನೋ ಎಂಥದ್ದು ಏರ್ಪೋರ್ಟಲ್ಲೇ ಪ್ರೀಚ್ ಮಾಡೋದು ಜಾಗ ಸಿಕ್ಕಿಲ್ಲ. ಕೊರಿಯಾ ಎಲ್ಲ ಹಿಲ್ ಸ್ಟೇಷನ್ ಜಾಸ್ತಿ. ಕೊರಿಯಾ ಗೊತ್ತಲ್ವಾ? ಹಿಲ್ ಸ್ಟೇಷನ್ ಅದು ಬೌದ್ಧ ಕಂಟ್ರಿ. ಅದು ಎಂಥ ಕಂಟ್ರಿ ಅದು? ಎಂಥದ್ದು? ಬೌದ್ಧ ಬುದ್ಧಿಸ್ಟ್ ಕಂಟ್ರಿ ಅದು ಇದ್ದಿದ್ದು ಅವಾಗ ಇವ್ರು ಹೋದಾಗ. ಇವಾಗ ನಿಮಗೆ ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ ನೋಡ್ರಿ. ಇವಾಗ ನಿಮಗೆ ಅಲ್ಲಿ 12 ಕೋಟಿ ಜನರಲ್ಲಿ ಅರ್ಧಕ್ಕಿಂತ ಜಾಸ್ತಿ ನಿಮಗೆ ವಿಶ್ವಾಸಿಗಳಿದ್ದಾರೆ. ಇವರು ಎಂಟ್ರಿ ಆದ್ಮೇಲೆ ಇವರು ಆ ಗ್ರೌಂಡ್ ಸಿಕ್ಕದಲ್ಲಿ ಅವರಿಗೆ ಏರ್ಪೋರ್ಟ್ನ ತಗೊಳ್ಳಾಯ್ತು. ಅದೇ ಬಿಲ್ಲಿ ಗ್ರಹಂ ಅವ್ರಿಗೆ. ಹಲ್ಲೆಲೂಯಾ. ಸೊ ಫೇತಲ್ಲಿ ಮಾತಾಡೋದಾಗಲಿ ನೀವಿಲ್ಲ ಯಾರು ನಾನು ನಂಬ್ತೀನಿ ಅಂತ ಯಾರು ಕನಸು ಬಿದ್ದು ನಾನು ನಂಬ್ತೀನಿ ಅಂತ ಯಾರು ಯೋಚನೆ ಮಾಡೋಕ್ಕಾಗುತ್ತೆ? ನನ್ನಂತವನು ಹೇಳಿ ನೀವು. ನಾವು ನಂಬಿಲ್ವ? ಇಲ್ಲಿರೋರು ಒಬ್ಬೊಬ್ರು ಹಂಗೆ ಅಂತಾರೆ ತಾನೆ. ಒಬ್ಬೊಬ್ರದ್ದು ಎಲ್ಲ ಅನ್ಯ ಜನಗಳೇ ಕಾಣಿಸ್ತಾ ಇದ್ದಾರೆ, ಆಲ್ಮೋಸ್ಟ್ ಎಲ್ಲರೂ. ಹಲ್ಲೆಲೂಯಾ. ಎಲ್ಲ ಕೈಗಳ ಮೇಲೆ. ನನ್ನ ಬಲವಾದ ಕೀರ್ತನೆಯು ನನ್ನ ರಕ್ಷಣೆಯಾದ, ನನ್ನ ಬಲವಾದ ಕೀರ್ತನೆಯು ನನ್ನ ರಕ್ಷಣೆಯಾದ, ನೀತಿವಂತರ ಕೂಡಾರದಿ ಜಯ ಘೋಷ ಮೊಳಗಲಿ, ನೀತಿವಂತರ ಕೂಡಾರದಿ ಜಯ ಘೋಷ. ಸರಿಯಾಗಿ ಹೇಳ್ಬಿಡ್ರಿ, ಸರಿಯಾಗಿ ಹೇಳ್ರಿ, ಬಿಟ್ಬಿಡ್ತೀನಿ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಗಟ್ಟಿಯಾಗಿ ಹೇಳ್ರಿ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಕರ್ತನು ನೇಮಿಸಿದ ಜಯದ ದಿನವಿದು, ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಹಾಡುವ, ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಹಾಡುವ. ಥ್ಯಾಂಕ್ ಯು ಜೀಸಸ್. ಎಲ್ಲ ನಿಮ್ಮ ತಲೆ ಮೇಲಿಂದ ಕೈ ಹಿಡ್ಕೊಂಡು ನೀವು. ನನ್ನ ಶರೀರದಲ್ಲಿ ಯಾವ ವ್ಯಾಧಿಗಳಿಲ್ಲ ಹೇಳ್ರಿ. ಒಂದೊಂದು ಅಂಗಾಂಗಗಳು ಪರ್ಫೆಕ್ಟಾಗಿ ಕೆಲಸ ಮಾಡ್ತದೆ. ದಿನ ನೂತನ ಆಗುತ್ತೆ ಶರೀರ ಹೇಳ್ರಿ. ಆಮೇಲೆ ಮತ್ತೆ ಹೇಳ್ತೀನಿ, ಕಳಿಸ್ಕೊಳ್ಳಿ. ನಾನು ಹೇಳ್ತೀನಿ ನಿಮಗೆ ಮತ್ತೆ ನನಗೆ ಅನ್ಸೋದು ನಿಮ್ಗೆ ಹೇಳ್ಬಿಡ್ತೀನಿ. ನೀವು ಹೆಂಗೆ ತಗೋತಿರೋ ನೀವು ಇಲ್ಲಿರೋರು ಒಂದು 10 ಜನ ಸರಿಯಾಗಿ ತಗೊಂಡ್ರೆ ಏನು ಮಾಡ್ತೀರ ನೀವು? ಹಂಗೆ ಆಗೋದು, ಮಿರಾಕಲ್ಗಳು ಹಂಗೆ ಆಗೋದು. ನೋಡಿ ಅಲ್ಲಿ ಕ್ಯಾನ್ಸರ್ ಗುಣ ಆಯಿತು ಅಂತ ಫೋನಲ್ಲಿ ಬಂತಲ್ವ ವ್ಯವಹಾರ, ಅವರ ಫೈತಲ್ಲಿ ಕಾಲ್ ಮಾಡ್ತಾರೆ ಅವರು. ಆ ಥರ ಹೇಳ್ತಾರೆ. ಹಲ್ಲೆಲೂಯಾ. ಏಸಪ್ಪ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಇದನ್ನು ನಾನು ಮಾಡ್ತೀನಿ ಅಂತ ನಂಬ್ತೀರ ನೀವು? ನಿಮಗೆ ಕಣ್ಣು ಬರಲಿ, ಹೋಗಿ. ಪಾತ್ರ ಎಲ್ಲಿದೆ ಹೇಳಿ, ಏನಿದೆ ಹೇಳಿ. ನೀನೇನು ನಂಬ್ತೀಯ ಅದನ್ನೇ ಅದು. ಬೈಬಲ್ ಹೇಳುತ್ತೆ ನೀನೇನು ಮಾತಾಡ್ತೀಯ ಅದೇ ನಿನ್ನ ಭವಿಷ್ಯ. ನಾನು 30 ವರ್ಷದಿಂದ ಅಥವಾ 28 ವರ್ಷದಿಂದ ಡಿಸೈಡ್ ಮಾಡಿದೆ ನಾನು ದೇವ್ರ ಕಾರ್ಯಗಳು. ಪಾಸ್ಟ್ ಆಗಿದ್ದೆ ಗೊತ್ತಿಲ್ಲ ನನಗೆ. ಇವಾಗ ನೋಡಿ ಇಂತಿದ್ದೀನಿ ನಾನು ಇಲ್ಲಿ. ದೇವ್ರ ಕಾಪಾಡಿ. ಈಗ ನೀವು ನಿರ್ಧಾರ ಮಾಡಿ ದಿನ ಕೂತ್ಕೊಂಡು ಮಾತಾಡ್ರಿ. ಅದು ಲೆಟ್ಸ್ ಗೋ ಬಾಬಾ. ಖರಲ್ಲ ಬರ. ಹಣಕಾಸಿನ ಕೊರತೆ ನನಗಿಲ್ಲ ಹೇಳ್ರಿ. ಬುದ್ಧಿ ಜ್ಞಾನ ನನಗಿದೆ ಹೇಳ್ರಿ. ಪೆದ್ದಂಗೆ ಆಡಲ್ಲ ಇಲ್ರಿ. ಸೋಮಾರಿತನ ಇಲ್ಲ ಹೇಳ್ರಿ ನನಗೆ. ಯಾವಾಗಲೂ ಆಕ್ಟಿವ್ ಆಗಿದೆ ಅಂತ ಹೇಳಿ. ತನ್ನ ಕಾರ್ಯದಲ್ಲಿ ಚಟುವಟಿಕೆ ಆಗಿರುವವನು ರಾಜರನ್ನು ಸೇವಿಸ್ತಾನೆ, ನೀಚರನ್ನು ಸೇವಿಸಲ್ಲ. ನನಗೊಂದು ಕಾಲ ಉಂಟು, ನನ್ನ ನಿರೀಕ್ಷೆ ವ್ಯರ್ಥ ಆಗೋದಿಲ್ಲ. ಶ್ರೇಷ್ಠವಾದದ್ದು ನನಗೆ ಮೀಸಲಾಗಿದೆ. ಹಣ ನನ್ನ ಹುಡ್ಕೊಂಡು ಬರುತ್ತೆ. ಚಿನ್ನನ ಧೂಳು ಥರ ಇಡ್ತೀನಿ ನಾನು.
ನಾನೇನೇನು ಕಳ್ಕೊಂಡಿದ್ದೀನಿ ಅದೆಲ್ಲ ವಾಪಸ್ ಬರ್ತಾ ಇದೆ. ಘನತೆ, ಮಹಿಮೆ, ಸಮಯ, ಆರೋಗ್ಯ ಎಲ್ಲ ವಾಪಸ್ ಬರ್ತಾ ಇದೆ. ಯೋಬನಿಗೆ ಹೆಂಗೆ ಬಂತು ನನಗೂ ಹಂಗೆ ಬರ್ತಾ ಇದೆ. ಯೇಸುವಿನ ನಾಮದಲ್ಲಿ ಆಮೆನ್. ಪರಲೋಕದ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ನಾವು ದಯಪಾಲಿಸು, ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ರಾಜ್ಯವು ಬಲವು ಮಹಿಮೆಯು ಸದಾ ಆಮೇಲೆ. ನನ್ನ ಮನೆ ಹೊರನ್ನು ಕೊಂಡಾಡು, ನನ್ನ ಸರಿದ ಆತನ ಪೈತ್ರವನ್ನು ತೀರಿಸಿರಿ. ನನ್ನ ಮನೆ ಹೊರನ್ನು ಕೊಂಡಾಡು, ಆತನ ಉಪಕಾರವೊಂದನ್ನು ಮರೆಯಬೇಕು. ಆಮೇಲೆ. ಏಸು ರಕ್ತದಡಿ ನಾನಿರುವೆ, ಏಸು ರಕ್ತದಡಿ ನಾನಿರುವೆ, ಸೈತನ್ಯವ ಹಾನಿ ಮಾಡಲಾರನು, ಸೈತನ್ಯವ ಹಾನಿ ಮಾಡಲಾರನು. ಹಾನಿ ಇಲ್ಲ, ಹಾನಿ ಇಲ್ಲ, ಹಾನಿ ಇಲ್ಲ. I cover right under the blood, I cover right under the blood, where the devil can do me no harm, no harm, no harm, no harm. ಎಲ್ಲ ಕೈಗಳ ಮೇಲೆತ್ತಿ ಅಂದಾಶ ಹೊಂದ್ಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯತೆಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣದನಕ ಇರುವುದಾಗಿರಲಿ. ಆಮೇನ್, ಆಮೇನ್. ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಾಕ್ಷಿಗಳಾರಿದ್ದೀರಾ? ಬೇಗ ಬೇಗ ಸಾಕ್ಷಿಗಳು ಕೈ ಎತ್ತಿರಿ ಬೇಗ ಸಾಕ್ಷಿಗಳಾರಿದ್ದೀರಾ? ದೇವ್ರ ನಮಗೆ ಸ್ತೋತ್ರವಾಗಿ. ಅಲ್ಲೇ ರೀ, ಯಾರು ಅಲ್ಲಾಡ್ಬಿಡ್ರಿ, ಸಾಕ್ಷಿ ಕಲ್ಸ್ಕೊಂಡು ಹೋಗಿ. ನಿನ್ನೆ ಫ್ಯಾಮಿಲಿ ಪ್ರೇಯರ್ ಕೂತಿದ್ದು ಒಂದು 11 ಗಂಟೆಯಲ್ಲಿ. ಆಮೇಲೆ ಓನರ್ ಫೋನ್ ಮಾಡಿದ್ರು, ಗೋಡನ್ ಓನರು. ಅಲ್ಲಿ ಎಲ್ಲ ಫುಲ್ಲು ಹತ್ತಿ ಎಲ್ಲ ಸ್ಟಾಕ್ ಮಾಡಿದ್ವಿ, ಅಲ್ಲಿ ಖಾಲಿ ಮಾಡಿಕೊಟ್ಬಿಡಿ ಇದೊಂದು ತಿಂಗಳು ಅಂತ ಹೇಳಿದ್ರು. ಒಂದು ತಿಂಗಳು ಮಟ್ಟಿಗೆ ಎಲ್ಲ ತುಂಬ ಐಟಮ್ ಐತಲ್ಲ, ಎಲ್ಲ ಹಾಕೋದು ಅಂತ ಹೇಳಿದ್ರು. ಏನಾರ ಮಾಡ್ಕೊಳ್ಳಿ, ಒಂದು ತಿಂಗಳು ಮಟ್ಟಿಗೆ ಖಾಲಿ ಮಾಡಿಕೊಡಿ ಅಂದರು. ಯಾಕೆಂತ ಕೇಳಿದ್ವಿ, ಗಣೇಶನ ಕೂರಿಸ್ಬೇಕು, ಈ ತಿಂಗಳು ಖಾಲಿ ಮಾಡಿಕೊಡಿ ಅಂತ ಹೇಳಿದ್ರು. ಆಮೇಲೆ ನಮ್ಮನೇಲಿದ್ದು ಇಲ್ಲ, ಆಗೋದೇ ಇಲ್ಲ, ಎಲ್ಲೂ ಜಾಗ ಇಲ್ಲ ಹಾಕೋಕ್ಕೆ ಅಂತ ಹೇಳಿದ್ರು. ಆಮೇಲೆ ಫೋನ್ ಮಾಡಿ ಕರೆಸಿದ್ರು. ಇವ್ರು ಹೇಳಿದ್ರು, ನೋಡಿ ಬೇಕಾದ್ರೆ ಸುಳ್ಳು ಹೇಳಿದ್ರೆ ನೀವೇ ನೋಡಿ ಅಂತ. ಆಮೇಲೆ ಇವರು ಫೋನ್ ಮಾಡಿ ಹೋಗೋರು ಬಿಡಲಿಲ್ಲ, ಅರ್ಧ ದಾರಿಗೆ ಹೋದ್ರು. ಗಾಡಿನಲ್ಲಿಲ್ಲ, ನಡ್ಕೊಂಡೆ ಹೋಗ್ತಾಯಿದ್ರು. ಆಗ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡೆ, ಎಸಪ್ಪ ಕರ್ತನೆ, ಪೌಲ ಸೀಲರ್ ಸೆರೆಮನೆಯಲ್ಲಿ ಆರಾಧಿಸುವಾಗ ಯಾವ ರೀತಿ ಬೇಡಿಗಳು ಕಳಚಿ ಬಿದ್ದೋಯ್ತಪ್ಪ, ಅದೇ ರೀತಿ ಎಲ್ಲ ಬಿಡುಗಡೆ ಆಗಬೇಕು, ಅಲ್ಲಿ ಸೈತಾನ್ ಕಾರ್ಯ ಮಾಡಬಾರ್ದಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಡೆ. ಆಮೇಲೆ ಆಯಿತು, ಬೆಳಗ್ಗೆ ಬಂದು ಮಾತಾಡೋಣ ಅಂತ. ಆವಾಗ ಬೆಳಗ್ಗೆ ಶೋಭಕ್ಕೆ ಫೋನ್ ಮಾಡಿ ಹೇಳಿದ್ದಕ್ಕೆ ಪ್ರಾರ್ಥನೆ ಮಾಡಿದ್ರು, ಅಲ್ಲಿ ಕೂರ್ಸಕ್ಕೆ ಕೊಡಲ್ಲ ಬಿಡು ಅಂತ. ದೇವರು ಅದೇ ರೀತಿ ಆಶೀರ್ವಾದ. ಹಲ್ಲೆಲೂಯಾ. ಸ್ತೋತ್ರ ಹೇಳ್ಬೇಕು ಸರಿಯಾಗಿ. ನೋಡಿ, ನೀವು ಸ್ತೋತ್ರ ಹೇಳಿದ್ರೆ ಅದು ನಿಮ್ಮ ಜೀವನದಲ್ಲೂ ಅದೇ ಅದ್ಭುತ. ಇನ್ಯಾರು ಸಾಕ್ಷಿ ಹೇಳಿದ್ದೀರಾ? ಇನ್ಯಾರು ಸಾಕ್ಷಿ ಹೇಳೋರು? ಓಕೆ.